देवाय ॐ नमो भगवते वासुदेवाय। ॐ नमो भगवते वासुदेवाय। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनचारिणम्। ओम विष्णुपादाय कृष्णप्रेष्ठाय भूतलक्ष्मीपतिपत्राय स्वामिनाथनाय परशिवाय कृष्णप्रसाद वरदे गौरचंद्राय आदिकाय कदाधि भक्ताय तद्भक्ताय। हरे कृष्ण। ಶ್ಲೋಕ 14 ಅಧ್ಯಾಯ 8 ಶುದ್ಧ ಭಕ್ತಿಯ ವಿವರಣೆ. ಇದರ ಹಿಂದಿನ 4 ಅಥವಾ 5 ಶ್ಲೋಕಗಳಲ್ಲಿ ಭಗವಂತ ಯೋಗ ಮಿಶ್ರಿತ ಭಕ್ತಿಯನ್ನ ಹೇಗೆ ಮಾಡುದು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾರೆ. ಅರ್ಜುನನಿಗೆ ಗೊತ್ತಿರ್ಲಿಕ್ಕಿಲ್ಲ ಎಂಬ ದೃಷ್ಟಿಕೋನದಲ್ಲೇ ಭಗವಂತ ಹೇಳ್ತಾ ಇರೋದು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ತುಂಬಾ ಜನಗಳು ಆ ರೀತಿಯ ಚಿಂತನೆಯಲ್ಲಿ ಇರ್ತಾರೆ. ಯೋಗ ಮಾಡಿ ಕೂಡ ಭಗವಂತನ ಧಾಮ ಸೇರಬಹುದು, ಭಗವಂತನ ಸೇವೆ ಮಾಡಬಹುದು. ಇಲ್ಲಾಂದ್ರೆ ಆ ರೀತಿಯ ಕಲ್ಪನೆ ಇದ್ರೆ ಆ ಕಲ್ಪನೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು, ನಿಜವಾಗಿ ಯಾವ ರೀತಿಯಲ್ಲಿ ಅಲ್ಲಿ ಹೋಗ್ತೇವೆ, ಅಲ್ಲಿ ಹೋದ್ರೆ ಏನು ಸಿಗ್ತದೆ ಅಂತ ಹೇಳೋದನ್ನ ಅರ್ಥ ಮಾಡ್ಲಿಕ್ಕೋಸ್ಕರ ಆ ಶ್ಲೋಕ. ಆದ ಕಾರಣ ಈ ಒಂದು 14ನೇ ಶ್ಲೋಕ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟು. ಯಾಕೆ ಹೇಳಿದ್ರೆ ಅದು ಶುದ್ಧ ಭಕ್ತಿಯನ್ನ ಸಂಪೂರ್ಣವಾಗಿ ವಿವರಿಸುವಂತ ಶ್ಲೋಕ. 14ನೇ ಶ್ಲೋಕ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಈ ಹಿಂದಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಬೇರೆ ಬೇರೆ ಯೋಗಗಳಿವೆ, ಬೇರೆ ಬೇರೆ ಯೋಗಗಳಿವೆ. ಅದರಲ್ಲಿ ಯೋಗ ಅಂತ ಸೇರಿದ್ರೆ ಮಾತ್ರ ಅದು ನಿಜವಾಗಿ ಭಗವಂತನ ಕಡೆಗೆ ನೆರವಾಗುವಂತ ಒಂದು ಪ್ರಕ್ರಿಯೆ ಆಗ್ತದೆ. ಅದು ಯಾವುದೇ ಯೋಗ ಆಗಿರ್ಲಿ. ಆದ ಕಾರಣ ಆ ಯೋಗ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಭಗವಂತನಿಗೆ ಸಂಬಂಧ ಏರ್ಪಾಟ್ ಮಾಡುವಂಥದ್ದು. ಅದೇ ಭಕ್ತಿ. ಅದೇ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಯೋಗ ಫಲ ನೀಡುವುದಿಲ್ಲ. ಆದ ಕಾರಣ ಎಲ್ಲ ಯೋಗಗಳು ಫಲ ಸಿಗುವುದು ಹೇಗೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಫಲ, ಅದು ಅಲ್ಲಿ ಭಕ್ತಿ ಇರುವ ಕಾರಣ. ಆದ ಕಾರಣ ಭಕ್ತಿ ಯೋಗದಲ್ಲಿ ಬೇರೆ ಯಾವುದೂ ಇಲ್ಲ, ಬರೀ ಭಕ್ತಿ ಮಾತ್ರ. ಆದ ಕಾರಣ ಅದರ ಶುದ್ಧತೆ ನಮಗೆ ಅರ್ಥ ಆಗ್ತದೆ. ಸಂಪೂರ್ಣವಾಗಿ ಭಕ್ತಿ ಯೋಗದಲ್ಲಿ ಬರೀ ಭಕ್ತಿ ಮಾತ್ರ, ಬೇರೆ ಏನು ಮಿಶ್ರ ಆಗುವುದಿಲ್ಲ ಭಕ್ತಿ ಯೋಗದಲ್ಲಿ. ಅಂತಹ ಭಕ್ತಿಗೆ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಅನನ್ಯ, ಅನ್ಯ ಅಂತ ಹೇಳಿದ್ರೆ ಬೇರೆ ಬೇರೆ ಮಾಡುವಂಥದ್ದು. ಅನ್ಯ ಅಂದ್ರೆ ಏನು? ಬೇರೆ, ಅನ್ಯ ವಸ್ತು, ಬೇರೆ ವಸ್ತು ಅಂತ ಹೇಳ್ತೇವಲ್ಲ. ಅನನ್ಯ ಅಂತ ಹೇಳಿದ್ರೆ ಒಂದೇ ಹಿಡ್ಕೊಳ್ಳುವಂಥದ್ದು. ಅದು ಯಾವುದು? ಭಗವಂತನ ಸೇವೆ ಮತ್ತು ಸೇವೆಗೆ ಅನುಕೂಲವಾದಂತಹ ಕಾರ್ಯಚಟುವಟಿಕೆ. ಅದನ್ನು ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿನಲ್ಲಿ ಕೃಷ್ಣನನ್ನ ಹೊರತು ಬೇರೆ ಯಾವುದಕ್ಕೂ ಎಳ್ಳಷ್ಟು ಎಡೆ ಕೊಡಬಾರದು ಅಂತ. ಅದಕ್ಕೆ ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ನಮ್ಮ ಚೇತನ ಅಥವಾ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಕೃಷ್ಣನನ್ನ ನಾವು ಹೇಗೆ ಇರಿಸಿಕೊಳ್ಬಹುದು, ಕೃಷ್ಣನನ್ನೇ ತುಂಬಿಸಿಕೊಳ್ಬಹುದು ಅಂತ ಹೇಳಿದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಶುದ್ಧ ಭಕ್ತಿ, ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಅದು ಹೇಗೆ ಮಾಡಬೇಕು? ಸತತಂ. ಆ ಅನನ್ಯ ಭಕ್ತಿಯನ್ನು 4 ಗಂಟೆ, 3 ಗಂಟೆ, 2 ಗಂಟೆ ಅಲ್ಲ, ಸತತಂ. ಸತತಂ ಯಾವಾಗ? ಕಂಟಿನ್ಯೂಸ್ ಆಗಲಿ, ಯಾವಾಗಲೂ ಸತತಂ. ಅದು ಮಾತ್ರ ಅಲ್ಲ, ಸತತಂ ಮಾತ್ರ ಅಲ್ಲ, ನಿತ್ಯಶಃ. ನಿತ್ಯಶಃ ಅಂದ್ರೆ ತಪ್ಪಲೇಬಾರದು. ಒಂದು ದಿವಸ ಮಾಡುದು, ಮರು ದಿವಸ ಬ್ರೇಕ್ ಕೊಡುದು, ಹಾಗಿಲ್ಲ. ಕಂಟಿನ್ಯೂಸ್ ಆಗಿ ಯಾವಾಗಲೂ ನಿತ್ಯವಾಗಿ ಮಾಡುವಂಥದ್ದು. ಏನು ಮಾಡುವಂಥದ್ದು? ಸ್ಮರತಿ. ಯಾರು ಭಗವಂತನನ್ನ ನಿತ್ಯವೂ ಬ್ರೇಕ್ ಇಲ್ಲದೆ ಯಾರು ಸ್ಮರಣೆ ಮಾಡ್ತಾರೆ ಅಂಥವರನ್ನು ಶುದ್ಧ ಭಕ್ತರು ಅಂತ ಹೇಳ್ತಾರೆ. ಅಂಥವರ ಆ ಅಂಥವ್ರು ಮಾಡುವ ಭಕ್ತಿಯನ್ನು ನಾವು ಕೂಡ ಮಾಡಲಿಕ್ಕೆ ಪ್ರಯತ್ನ. ಅಂಥ ಭಕ್ತರಿಗೆ, ಅಂಥ ಶುದ್ಧ ಭಕ್ತರಿಗೆ ಏನಾಗ್ತದೆ? ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅಂಥ ನಿತ್ಯವೂ ಮಾಡುವಂತಹ ಈ ಅನುಸಂಧಾನ, ಭಗವಂತನ ಮೇಲೆ ಮಾಡುವಂತಹ ಅನುಸಂಧಾನ ಇರುವಂತಹ ಶುದ್ಧ ಭಕ್ತರಿಗೆ ಕೃಷ್ಣ ತುಂಬಾ ಸುಲಭ. ಇಲ್ಲಿ ಎಲ್ಲಿ ಕೂಡ ವಾಪಸ್ ಮರಣ ಕಾಲದಲ್ಲಿ ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಏನಿಲ್ಲ ಇಲ್ಲಿ.
ಯಾಕಂತ ಹೇಳಿದ್ರೆ ಭಕ್ತರಿಗೆ ಮರಣ ಅಂತಲೇ ಇಲ್ಲ. ಯಾಕೆಂತ ಹೇಳಿದ್ರೆ ಭಕ್ತರು ಇಲ್ಲಿದ್ರು ಅಲ್ಲಿದ್ರು ಕೃಷ್ಣನನ್ನೇ ನೆನಪು ಮಾಡುವಂಥದ್ದು. ಆದ ಕಾರಣ ಮರಣ ಇಲ್ಲ. ಭಕ್ತರು ಯಾವತ್ತು ಗೋಲೋಕಕ್ಕೆ ಹೋಗ್ಬೇಕು ಅಂತ ಆಸೆ ಪಡುವುದಿಲ್ಲ. ಭಕ್ತರು ಏನು ಆಸೆ ಪಡ್ತಾರೆ ಯಾರಾದ್ರೂ ಹೇಳ್ತಾರಾ? ಭಕ್ತರು, ಶುದ್ಧ ಭಕ್ತರು ಏನು ಆಸೆ ಪಡ್ತಾರೆ? ನಾನು ನೀವು ಎಲ್ಲ ಯೋಚನೆ ಮಾಡ್ತಾ ಇದ್ದೇವೆ, ಅಯ್ಯೋ ಇಲ್ಲಿ ಕಷ್ಟ ಇದೆ, ಗೋಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ. ಆದ್ರೆ ಶುದ್ಧ ಭಕ್ತರು ಏನು ಯೋಚನೆ ಮಾಡ್ತಾರೆ? ಸರ್ವಿಸ್, ಓಕೆ, ಸೇವೆ. ಭಗವಂತನ ಸೇವೆ ಮತ್ತು ಪ್ರಚಾರ ಮಾಡಬೇಕು. ಸೇವೆ, ಪ್ರಚಾರ, ಅದರ ಅರ್ಥ ಏನು? ಇಲ್ಲೇ ಬೃಂದಾವನ ಸೃಷ್ಟಿ ಮಾಡೋದು. ಇಲ್ಲೇ ವೃಂದಾವನ ಸೃಷ್ಟಿ ಮಾಡುದು. ಓಕೆ, ಅದರ ಅರ್ಥ ಏನು? ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗೋಣ. ಕರೆಕ್ಟ್. ಅಲ್ಟಿಮೇಟ್ ಏಮ್ ಏನು? ಇದೆಲ್ಲ ಕರೆಕ್ಟ್. ಇದು ಅದರದ್ದೆಲ್ಲ ಅಂಗಗಳು, ನೀವು ಹೇಳ್ತಾ ಇರುವಂತದ್ರ ಅಂಗಗಳು. ಅಲ್ಟಿಮೇಟ್ ಏಮ್ ಏನು? ಈಗ ನಾನು ಸೇವೆ ಮಾಡೋದ್ರ ಉದ್ದೇಶ ಏನು? ಭಗವಂತನ ಇಲ್ಲೇ ಪ್ರೀತಿ, ವೃಂದಾವನನ್ನ ಸೃಷ್ಟಿಸುವ ಉದ್ದೇಶ ಏನು? ಭಗವಂತನ ಪ್ರೀತಿ ಪಡೆಯೋದು. ಭಗವಂತನ ಪ್ರೇಮ. ಭಗವಂತನ ಪ್ರೇಮವೇ ಟಾಪ್ ಮೋಸ್ಟ್. ಅದು ಇಲ್ಲಿದ್ರೂ ಪರವಾಗಿಲ್ಲ, ಎಲ್ಲಿದ್ರೂ ಪರವಾಗಿಲ್ಲ, ನಮಗೆ ಭಗವಂತನ ಪ್ರೇಮ ಬೇಕು. ಆ ಪ್ರೇಮಕ್ಕೋಸ್ಕರ ಹಾತೊರಿಸುವವರು ಶುದ್ಧ ಭಕ್ತರು. ಆ ಪ್ರೇಮಕ್ಕೋಸ್ಕರ ಹಾತೊರಿಸುವುದು ಮಾತ್ರ ಅಲ್ಲ, ಅದರ ಕಡೆಗೆ ಮುನ್ನಡೆದು ಅದರ ಕಡೆಗೆ ಕಾರ್ಯಪ್ರವೃತ್ತಿ ಆಗುವವರನ್ನ ಶುದ್ಧ ಭಕ್ತರು ಅಂತ ಹೇಳುದು. ಅದು ಎಷ್ಟೊತ್ತಿರ್ಬೇಕು? ಅರ್ಧ ಗಂಟೆಯಾ? ಅಲ್ಲ, ಅದೆಷ್ಟೊತ್ತು ಅಂದ್ರೆ ಕಂಟಿನ್ಯೂಸ್. ನಿನ್ನೆ ಚರ್ಚೆ ಮಾಡಿದ ರೀತಿಯಲ್ಲಿ ಕಂಟಿನ್ಯೂಸ್, ನಿಲ್ಲಿಸ್ಲಿಕ್ಕೆ ಅಂತ ಇಲ್ಲ ಭಕ್ತಿಯನ್ನ. ಭಕ್ತಿಯಲ್ಲಿ ಸ್ಟಾಪ್ ಆಗ್ಲಿಕ್ಕೆ ಅಂತ ಇಲ್ಲ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ. ನಮ್ಗೆ ಆ ಸ್ಥಿತಿ ತಲುಪಲಿಲ್ಲ, ಆದ್ರೆ ನಿಜವಾಗಿ ನೋಡಿದ್ರೆ ಅದರಲ್ಲಿ ಖುಷಿ ಇರುವಾಗ ನಿಲ್ಲಿಸ್ಲಿಕ್ಕೆ ಅಂತ ಉಂಟಾ? ನಿಲ್ಲಿಸ್ಲಿಕ್ಕೆ ಅಂತಿಲ್ಲ. ಹ್ಯಾಪಿಯಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ, ಕಂಟಿನ್ಯೂಸ್ ಮಾಡ್ತಾ ಇರಬೇಕು. ನಾವೆಲ್ಲ ಏನು ನಿಲ್ಲಿಸ್ತಾ ಇದ್ದೇವೆ. ಅದು ಬರೀ ಜಪಕ್ಕೆ ಮಾತ್ರ ಅಲ್ಲ, ಎಲ್ಲ ಸೇವೆಗೆ ಸೇಮ್. ಡಿಟಿ ವರ್ಷಿಪ್ ಮಾಡಿ ಹ್ಯಾಪಿಯಾಗಿರಿ, ಅಡಿಗೆ ಮಾಡಿ ಭಗವಂತನಿಗೆ ಭೋಗ ಅರ್ಪಿಸಿ ಹ್ಯಾಪಿಯಾಗಿರಿ, ಸಂತೋಷದಲ್ಲಿರಿ. ಈ ರೀತಿಯಲ್ಲಿ ಭಕ್ತಿಯಲ್ಲಿರುವ ಪ್ರತಿಯೊಂದು ಕೂಡ ಸಂತೋಷದಲ್ಲಿ ಇರುವಂತಹ ವಿಚಾರ. ಯಾಕೆಂದ್ರೆ ಕೃಷ್ಣ ಯಾವತ್ತು ಆನಂದ ಸ್ವರೂಪಿ. ಅವನ ಸೇವೆ ಮಾಡಿದ್ರೆ ನಮಗೆ ಆನಂದವೇ ಸಿಗಬೇಕು, ಬಿಟ್ಟು ದುಃಖ ಸಿಗ್ತಾ ಇದ್ರೆ ಏನೋ ಒಂದು ತಪ್ಪು ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ನಮ್ಮ ಸಂತುಷ್ಟಿಗೆ ನಾವು ಮಾಡ್ತಿದ್ದೇವೆ. ತಪ್ಪೇನು? ಅದೇಯ ಇಂದ್ರಿಯ ತೃಪ್ತಿಗೆ ಹೋಗುವುದೇ ತಪ್ಪು. ಆದ ಕಾರಣ ಕೃಷ್ಣೇಂದ್ರಿಯ ಪ್ರೀತಿ ಭೋಗವಾಂಚೆ, ಅಂದ್ರೆ ಕೃಷ್ಣ ಇಂದ್ರಿಯ ಪ್ರೀತಿ ಮಾಡೋದಕ್ಕೆ ಪ್ರೇಮ ಅಂತ ಹೇಳ್ತೇನೆ. ಆತ್ಮೇಂದ್ರಿಯ ತೃಪ್ತಿ ಮಾಡೋದು ಅಂದ್ರೆ ಇಂದ್ರಿಯ ತನ್ನ ಸ್ವಂತ ತೃಪ್ತಿ ಮಾಡೋದಕ್ಕೆ ಕಾಮ ಅಂತ ಹೇಳ್ತಾರೆ. ಕಾಮದಲ್ಲಿ ಯಾವತ್ತು ದುಃಖ, ಕಾಮದಲ್ಲಿ ಯಾವತ್ತು ದುಃಖ, ಪ್ರೇಮದಲ್ಲಿ ಯಾವತ್ತು ಸುಖ. ಆದ ಕಾರಣ ಆನಂದ ಅಂತ ಹೇಳುದು ಪ್ರೇಮದಲ್ಲಿ. ಆ ಪ್ರೇಮ ಇರುವುದು ಒಬ್ಬನಲ್ಲೇ, ಅದು ಕೃಷ್ಣನಲ್ಲಿ. ಅದಕ್ಕೋಸ್ಕರ ಅವನನ್ನು ಏನ್ ಕರೀತಾರೆ? ಏನ್ ಹೇಳ್ತಾರೆ? ಕೃಷ್ಣನಿಗೆ ಒಂದು ಹೆಸರಿದೆ, ಸ್ಪೆಷಲ್ ಹೆಸರಿದೆ. ಅವನು ರಾಜ. ಯಾವುದರ ರಾಜ ಅವ? ಅವನು ಸಚ್ಚಿದಾನಂದ. ಹೌದು, ಅವನು ಯಾವುದರ ರಾಜ? ಮ್ಯಾಂಗೋ ಜ್ಯೂಸ್ ನ ರಾಜನ? ಕ್ಲೂ ಕೊಡ್ತಾ ಇರೋದು ನಾನು. ಯಾವುದರ ರಾಜ? ರಸಗಳ ರಾಜ. ಎಸ್, ಅವರ ಹೆಸರು ರಸರಾಜ ಅಂತೇಳಿ. ಎಲ್ಲ ರಸಗಳ ರಾಜ. ರಸ ಅಂದ್ರೆ ಏನು? ಎಸೆನ್ಸ್. ಈ ಇಡೀ ಜೀವನದ ಎಸೆನ್ಸ್, ಎಲ್ಲ ಕಡೆ ಎಸೆನ್ಸಿನ ರಾಜ ಅಂದ್ರೆ ಮೂಲ ರಾಜ ಅವನು ಕೃಷ್ಣ. ಆದ ಕಾರಣ ಯಾವಾಗ ನಾವು ಆ ರಾಜನ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಅವನ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಆಗ ನಮಗೂ ಕೂಡ ಆ ಎಸೆನ್ಸ್ ಸಿಗ್ತದೆ, ನಮಗೂ ಕೂಡ ಆನಂದ ಸಿಗ್ತದೆ. ಆದ ಕಾರಣ ಈ ನಿತ್ಯವಾಗಿ ನಿತ್ಯಯುಕ್ತನಾಗೋದು. ನಿತ್ಯಯುಕ್ತ ಅಂತ ಹೇಳಿದ್ರೆ ಶುದ್ಧ ಭಕ್ತ, ಮಹಾತ್ಮ. ಈಗ ಮಹಾತ್ಮನ ಬಗ್ಗೆ ಡಿಸ್ಕಷನ್ ಬಂದಿದೆ, ಮುಂದೆ ಬರ್ತದ ಅಲ್ಲ ಹಿಂದೆ ಮುಗ್ದಿದ ನನಗೆ ನೆನಪಿಲ್ಲ. ಯಾರು ಶುದ್ಧ ಭಕ್ತರು, ಅವರ ನಡವಳಿಕೆ ಎಲ್ಲ ಏನು ಅಂತ ಹೇಳಿ. ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಇಲ್ಲಿ ಕೂಡ ಅದೇ ಆ ನಿತ್ಯಯುಕ್ತನ ಬಗ್ಗೆ ಹೇಳ್ತಾ ಇದ್ದಾರೆ. ನಿತ್ಯಯುಕ್ತ ಏನ್ ಮಾಡ್ತಾನೆ?
ಸತತಂ ಕೀರ್ತಯಂತೋಮ, ಸತತವಾಗಿ, ನಿಲ್ಲಿಸ್ಲಿಕ್ಕಿಲ್ಲ. ಇಲ್ಲಿ ಬರೆದ ಸೇಮ್ ಸತತಂ ಕೀರ್ತಯಂತೋಮ. ಏನ್ ಮಾಡ್ತಾರೆ? ಭಗವಂತ, ಮಾಮ್ ಅಂದ್ರೆ ಕೃಷ್ಣ, ಕೃಷ್ಣ ಮತ್ತು ಕೃಷ್ಣನ ಭಕ್ತರ ಕೀರ್ತನೆ ಮಾಡ್ತಾರೆ. ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಹ. ಆಮೇಲೆ ಭಗವಂತನ ವಿಚಾರವನ್ನ ಸಾಧನೆ ಮಾಡ್ತಾರೆ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸತತವಾಗಿ ದೃಢವಾಗಿ ಪ್ರಯತ್ನ ಪಡ್ತಾರೆ. ಯತಂತಶ್ಚ ದೃಢವ್ರತಾಹ ನಮಸ್ಯಂತಶ್ಚ ಮಾಂ ಭಕ್ತ್ಯ. ಭಕ್ತಿಪೂರ್ವಕವಾಗಿ ಯಾವತ್ತೂ ಭಗವಂತನ ಆರಾಧನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಮುಂತಾದವುಗಳನ್ನು ಮಾಡ್ತಾರೆ. ನಿತ್ಯವೂ ನಿಲ್ಲಿಸುವುದಿಲ್ಲ. ಈಗ ನಾವೇ ಯೋಚನೆ ಮಾಡೋಣ, ನಮ್ಮ ದೇಹವನ್ನ ಡೆಕೋರೇಟ್ ಮಾಡಲಿಕ್ಕೆ, ನಮಗೆ ಸ್ನಾನ ಮಾಡಲಿಕ್ಕೆ, ನಮಗೆ ಲಿಪ್ಸ್ಟಿಕ್ ಹಾಕ್ಲಿಕ್ಕೆ, ನಮಗೆ ಕೂದಲು ಬಾಚಲಿಕ್ಕೆ, ನಮಗೆ ಆ ಧೋತಿ ಉಡ್ಲಿಕ್ಕೆ, ಸೀರೆ ಉಡ್ಲಿಕ್ಕೆ ಎಷ್ಟು ಸಮಯ ವ್ಯರ್ಥ ಮಾಡ್ತೇವೆ ನಾವು. ವ್ಯರ್ಥ ಅಂತ ಹೇಳಿಕ್ಕೆ ಆಗುದಿಲ್ಲ, ಎಷ್ಟು ಸಮಯ ಉಪಯೋಗಿಸ್ತೇವೆ. ಆದರೆ ಭಗವಂತನಿಗೆ ಡೆಕೋರೇಷನ್ ಮಾಡೋದು, ಭಗವಂತನಿಗೆ ಆರತಿ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ, ಬೇಡ ಅಂತ ಅನ್ನಿಸ್ತದೆ. ಹೇಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ? ಇಲ್ಲ. ನಮಗೆ ಎಷ್ಟು ಮಾಡ್ತೇವೆ ಅದರ 3 ಪಟ್ಟು ಜಾಸ್ತಿ ಕೃಷ್ಣನಿಗೆ ಮಾಡಬೇಕು ನಾವು. ಆದ್ರೆ ನಾವು ಯಾವುದೋ ಕಾರಣಕ್ಕೆ ನಾವು ಆವೃತವಾಗಿ ನಾವು ಅದನ್ನು ಮಾಡ್ತಿಲ್ಲ. ಆದ ಕಾರಣ ನಿತ್ಯಯುಕ್ತ ಅಂದ್ರೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ. ಈ ನಿತ್ಯಯುಕ್ತರು, ಈ ಶುದ್ಧ ಭಕ್ತರು ಉಪಾಸತೆ, ಆ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ. ಅಂತ ಉಪಾಸನೆ ಮಾಡುವವರಿಗೇನು? ಭಗವಂತ ಸುಲಭ. ತಸ್ಯಾಹಂ ಸುಲಭ. ತಸ್ಯಾಹ ಅಂದ್ರೆ ಅಂತ ಶುದ್ಧ ಭಕ್ತರಿಗೆ ನಾನು ಸುಲಭ, ಅಹಂ ಸುಲಭ. ಏ ಪ್ರಾರ್ಥನೆ ಶಬ್ದ ಅರ್ಥ ನೋಡುವ. ಅನನ್ಯ ಚೇತಾಹ, ಮನಸ್ಸಿನ ವಿಚಲತೆ ಇಲ್ಲದೆ. ಇದು ಹಿಂದೆ ಕೂಡ ಓದಿದೆವು ನಾವು. ಅದಕ್ಕೆ ಏನು ಹೇಳ್ತಾರೆ? ವಿಚಲತೆ ಇಲ್ಲದ ಮನಸ್ಸಿಗೆ ಏನು ಹೇಳ್ತಾರೆ? ಇದಕ್ಕೆ ಉದಾಹರಣೆ ಕೊಟ್ಟಿದ್ದೇವೆ, ನಾವು ಡಿಸ್ಕಷನ್ ಮಾಡಿದ್ದೇವೆ. ಟ್ರೈನ್ನಲ್ಲಿ ಲಗೇಜ್ ಬೇರೆ ಬೇರೆ ಕಡೆ ಇಡುವಂಥದ್ದು, ಮಲಗುವಂಥದ್ದು. ಆಗ ಏನಾಗ್ತದೆ ಮನಸ್ಸಲ್ಲಿ? ಎಲ್ಲೆಲ್ಲಿ ಟ್ರೈನಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದೇನೆ ಲಗೇಜ್ ಅಂತಲೇ ಚಿಂತನೆ. ತಲೆ ಅಡಿಗೆ ಒಂದೇ ಬ್ಯಾಗ್ ಇದೆ ಅಂತ ಹೇಳಿದ್ರೆ ಅಷ್ಟೇನು ಟೆನ್ಷನ್ ಆಗುದಿಲ್ಲ. ಏನ್ ಹೇಳ್ತಾರೆ? ವ್ಯವಸಾಯಾತ್ಮಿಕ ಬುದ್ಧಿ ಮತ್ತು ಅವ್ಯವಸಾಯಾತ್ಮಿಕ ಬುದ್ಧಿ ಕೇಳಿದಿರಲ್ಲ? ಕೇಳಿದಿರಾ? ಹರೇ ಕೃಷ್ಣ. ಹೌದು. ಓಕೆ, ಎಷ್ಟನೇ ಅಧ್ಯಾಯ ಇರಬಹುದು? 2ನೇದ್ದ 3ನೇದ್ದ? ಮೋಸ್ಟ್ಲಿ 2ನೇ ಅಧ್ಯಾಯ ಇರುತ್ತೆ, ಇಲ್ಲ ಅಂದ್ರೆ 3. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ, ಅದು ಆಗ್ಬೇಕು. ಆದ್ರೆ ನಮ್ಮ ಮನಸ್ಸಲ್ಲಿದೆ 100 ಕಡೆ. ಅವ್ಯವಸಾಯಾತ್ಮಿಕ ಬುದ್ಧಿ ಇದೆ ನಮ್ದು. ಆದ ಕಾರಣ ನಮಗೆ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು 100 ಕಡೆ ಇಟ್ಟಿದ್ದೇವೆ, ನಾವು ಒಂದೇ ಕಡೆ ಇಟ್ಟಿಲ್ಲ. ಆದ ಕಾರಣ ವಿಚಲತೆ ಇಲ್ಲದ ಅಂತ ಹೇಳಿದ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಇರಬೇಕು. ಅದು ಬೇರೆ 100 ಕಡೆ ಇರಬಾರದು. ಕೃಷ್ಣ ಮತ್ತು ಕೃಷ್ಣನ ಭಕ್ತಿಯ ಕಡೆಗೆ ನಾವು ಮಾಡುವಂತ ಎಲ್ಲ ಕೆಲಸಗಳು ಅವನ ಕಡೆಗೆ ಹೋಗುವಂಥದ್ದಾಗಬೇಕು. ಅನನ್ಯ ಚೇತಾಹ, ಮನಸ್ಸಿನ ವಿಚಲತೆ ಇಲ್ಲದೆ, ಸತತಂ ಯಾವಾಗಲೂ, ಯಹ ಯಾರು, ಮಾಂ ಕೃಷ್ಣನನ್ನು ನನ್ನನ್ನು, ಸ್ಮರಿಸುತ್ತಾನೋ, ನಿತ್ಯಶಃ ತಪ್ಪದೆ, ತಸ್ಯ ಅವನಿಗೆ, ಅಹಂ ನಾನು, ಸುಲಭ ಹೊಂದಲು ಬಹು ಸುಲಭನಾಗಿದ್ದೇನೆ. ಪಾರ್ಥ ಪೃಥೆಯ ಪುತ್ರನೇ. ಪೃಥೆ ಅಂತ ಹೇಳಿದ್ರೆ ಕುಂತಿ ಮಹಾರಾಣಿಯ ಪುತ್ರನೇ. ನಿತ್ಯ ತಪ್ಪದೆ ಯುಕ್ತಸ್ಯ ನಿರತನಾದ ಯೋಗಿನಃ ಭಕ್ತನಿಗೆ. ಶ್ರೀಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಪಾರ್ಥ ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಈಗ ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ವರುಣ ಪ್ರಭುಗಳು ಪ್ರಶ್ನೆ ಕೇಳಿದ್ರು. ಯಾರೋ ಅವ್ರ ಹತ್ರ ಕೇಳಿದನ್ನು, ನೀವು ಭಗವಂತನನ್ನ ನೋಡಿದ್ದೀರಾ ಅಂತ ಹೇಳಿ. ಭಗವಂತನನ್ನು ನೋಡಿದವರು ಇದ್ದಾರಾ ಅಂತ ಹೇಳಿ. ಈ ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್. ಆದ್ರೆ ನಾವು ಶಾಸ್ತ್ರವನ್ನೇ ನಂಬಲಿಕ್ಕೆ ರೆಡಿ ಇಲ್ಲ. ಆದ್ರೆ ಏನು ಮಾಡೋದು? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವು ಅವರ ಬಗ್ಗೆ ಭಗವಂತನಲ್ಲಿ ಬೇಡಬೇಕಷ್ಟೇ, ಇವನಿಗೆ ಸ್ವಲ್ಪ ದಿವಸದಲ್ಲಿ ಆದ್ರೂ ಗೊತ್ತಾಗ್ಲಿ ಅಂತ ಹೇಳಿ. ಯಾಕೆಂದ್ರೆ ಎಲ್ಲದಕ್ಕೂ ನಂಬುತ್ತಾರೆ, ಆದರೆ ಶಾಸ್ತ್ರ ಬರುವಾಗ ಶಾಸ್ತ್ರವನ್ನು ಮಾತ್ರ ನಂಬುವುದಿಲ್ಲ. ಅದು ವಿಪರ್ಯಾಸ. ಇಲ್ಲಿ ಏನ್ ಹೇಳಿದ್ದಾರೆ? ಅನನ್ಯ ಚಿತ್ತನಾದವನಿಗೆ ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ. ಆದ ಕಾರಣ ನಮ್ಮೆಲ್ಲರ ಉದ್ದೇಶ
ಅನನ್ಯ ಚಿತ್ತನಾಗಿ ಭಗವಂತನ ಸೇವೆ, ಭಗವಂತನ ಪ್ರೇಮ ಮಾಡಲಿಕ್ಕೆ ಪ್ರಯತ್ನ. ಪ್ರೇಮ ಮಾಡಲಿಕ್ಕೆ ಆಗುದಿಲ್ಲ, ಸೇವೆ ಮಾಡಬಹುದು. ಸೇವೆ ಮಾಡಿದರೆ ಪ್ರೇಮ ಅಂಕುರವಾಗುತ್ತದೆ. ಯಾಕೆಂದ್ರೆ ಯಾರು ಏನು ಅಂತ ಗೊತ್ತಿಲ್ಲದೆ ಹೇಗೆ ಪ್ರೇಮ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಯಾರು ಏನು ಅಂತ ಗೊತ್ತಾಗ್ಬೇಕಿದ್ರೆ ಸೇವೆ ಮಾಡಬೇಕು, ಭಗವಂತನ ಬಗ್ಗೆ ಅರ್ಥ ಮಾಡಬೇಕು. ಅದಕ್ಕೋಸ್ಕರ ಈ ನವವಿಧ ಭಕ್ತಿ ಇರುವಂಥದ್ದು, ಸ್ಮರಣ ಕೀರ್ತನೆ ಎಲ್ಲ. ಭಾವಾರ್ಥ: ಭಕ್ತಿ ಯೋಗದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಸೇವಿಸುವ ಪರಿಶುದ್ಧ ಭಕ್ತನು ಕಡೆಗೆ ಸೇರುವ ಗುರಿಯನ್ನು ಈ ಶ್ಲೋಕವು ವಿಶೇಷವಾಗಿ ವರ್ಣಿಸುತ್ತದೆ. ಆದ ಕಾರಣ ಮರಣಕಾಲದ ವಿಚಾರವೇ ಇದರ ಬಗ್ಗೆ ಡಿಸ್ಕಷನ್. ಆದರೆ ಭಕ್ತರು ಮರದ ಬಗ್ಗೆ ಚಿಂತನೆ ಮಾಡುವುದೇ ಇಲ್ಲ. ಆದರೆ ಸೇವೆ ಮಾಡಿ ಮಾಡಿ ಎಲ್ಲಿ ಸಿಗ್ತದೆ ಅವನಿಗೆ? ಆ ಸೇವೆಯೇ ಸಿಗ್ತದೆ. ಆದ ಕಾರಣ ಸಾಧನವೂ ಸಾಧ್ಯವೂ ಒಂದೇ. ಏನು ಒಂದೇ? ಸಾಧನವೂ ಸಾಧ್ಯವೂ ಒಂದೇ. ಈಗ ನಾಮವೂ ನಾಮಿಗೂ ವ್ಯತ್ಯಾಸ ಇಲ್ಲದ ಹಾಗೆ ಸಾಧನಕ್ಕೂ ಸಾಧ್ಯಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ನಾವೆಲ್ಲ ಮಾಡ್ತಾ ಇರೋದು ಸಾಧನ ಸಾಧ್ಯ ವ್ಯತ್ಯಾಸ ಇದೆ ನಮ್ಮ ಬೇರೆ 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 ವಿಚಾರಗಳಲ್ಲಿ. ಆದರೆ ಭಕ್ತಿಯಲ್ಲಿ ಸಾಧನಕ್ಕೂ ಸಾಧ್ಯಕ್ಕೂ ವ್ಯತ್ಯಾಸ ಇಲ್ಲ. ಸಾಧನೆ ಏನ್ ಮಾಡ್ತಿದ್ದೇವೆ? ಜಪ ಮಾಡ್ತಿದ್ದೇವೆ. ಸಾಧನೆ ಏನ್ ಮಾಡ್ತಿದ್ದೇವೆ? ಪ್ರಸಾದ ತಗೊಳ್ತಾ ಇದ್ದೇವೆ. ಸಾಧನೆ ಏನ್ ಮಾಡ್ತಿದ್ದೇವೆ? ಪುಸ್ತಕ ಓದ್ತಿದ್ದೇವೆ. ಇದೆಲ್ಲವೂ ಏನಾಗುತ್ತೆ? ಕೊನೆಗೆ ಅದೇ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರೂ ಪ್ರಸಾದ ತಿನ್ಲಿಕ್ಕಿಲ್ವಾ? ಇದೆ. ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರೂ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿಕ್ಕಿಲ್ವಾ? ಇದೆ. ಆಧ್ಯಾತ್ಮಿಕ ಲೋಕಕ್ಕೆ ಹೋದ ಮೇಲೆ ಜಪ ಮಾಡ್ಲಿಕ್ಕಿಲ್ವಾ? ಇದೆ. ಇದೆಲ್ಲ ಸತತವಾಗಿ ನಿರಂತರವಾಗಿ ಆಗ್ತದೆ. ಅದಕ್ಕೆ ಪ್ರಿಪರೇಷನ್ನೇ ಇಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಹಿಂದಿನ ಶ್ಲೋಕಗಳು 4 ಬಗೆಯ ಭಕ್ತರನ್ನು ವರ್ಣಿಸಿವೆ. ಹಿಂದಿನ ಅಧ್ಯಾಯದಲ್ಲಿ ಸಂಕಟದಲ್ಲಿ ಇರುವವರು, ಆರ್ತೋ, ಕುತೂಹಲಿಗಳು, ಜಿಜ್ಞಾಸು, ಪ್ರಾಪಂಚಿಕ ಲಾಭವನ್ನು ಬಯಸುವವರು, ಅರ್ಥಾರ್ಥಿ ಮತ್ತು ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ತತ್ವಶಾಸ್ತ್ರಜ್ಞರು, ಜ್ಞಾನಿ. ಆರ್ತೋ, ಜಿಜ್ಞಾಸುರರ್ಥಾರ್ಥಿ, ಜ್ಞಾನಿ, ತೊಡಗುವ ಸತ್ವಶಾಸ್ತ್ರಜ್ಞರು. ಈ 4 ರೀತಿಯ ಭಕ್ತರನ್ನ ನಾವು ಗಮನಿಸಿದ್ದೇವೆ ಹಿಂದಿನ ಅಧ್ಯಾಯದಲ್ಲಿ. ಇಲ್ಲಿ ಹೇಳ್ತಾ ಇರುವಂತಹ ಭಕ್ತರು ಯಾರು? ಶುದ್ಧ ಭಕ್ತರು. ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು ಮುಕ್ತಿಯ ವಿವಿಧ ಪ್ರಕ್ರಿಯೆಗಳನ್ನು ವರ್ಣಿಸಿದೆ. ಅದಲ್ಲದೆ ಮುಕ್ತಿಯ ವಿವಿಧ ಪ್ರಕ್ರಿಯೆ ಯಾವುದು? ಕರ್ಮಯೋಗ. ಮುಕ್ತಿ ಯಾವುದರಿಂದ? ಈ ಬಂಧನದಿಂದ ಮುಕ್ತಿ. ಕರ್ಮ, ಜ್ಞಾನ, ಹಠ ಅಥವಾ ಅಷ್ಟಾಂಗ, ಈ ರೀತಿಯ ಬೇರೆ ಬೇರೆ ಯೋಗವನ್ನು ಕೂಡ, ಯೋಗ ಪದ್ಧತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಭಗವಂತ. ಈ ಯೋಗ ಪದ್ಧತಿಯಲ್ಲಿ ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿದೆ. ಯಾವ ಯೋಗ ಪದ್ಧತಿಯಲ್ಲಿ ಭಕ್ತಿಯನ್ನು ಸೇರಿಸಿದೆ? ಯಾರಾದ್ರೂ ಹೇಳ್ತೀರಾ? ಯಾವ ಯೋಗ ಪದ್ಧತಿಯಲ್ಲಿ ಭಕ್ತಿ ಸೇರಿದೆ? ಈ ಎಲ್ಲ ಯೋಗ ಪದ್ಧತಿಯಲ್ಲಿ ಕರ್ಮಯೋಗ, ಜ್ಞಾನ ಯೋಗ, ಹಠ ಯೋಗ ಹೇಗೆ ಅಂತ ಹೇಳ್ತೀರಾ? ಯಾಕೆ ಹಾಗೆ ಅಂತ? ಯಾರಾದ್ರೂ? ಕರ್ಮಯೋಗದಲ್ಲಿ ಹೇಗೆ ಕರ್ಮಯೋಗದಲ್ಲಿ ಹೇಗೆ ಭಕ್ತಿ ಸೇರಿದೆ? ಜ್ಞಾನ ಯೋಗದಲ್ಲಿ ಹೇಗೆ ಭಕ್ತಿ ಸೇರಿದೆ? ಹಠ ಯೋಗದಲ್ಲಿ ಹೇಗೆ ಭಕ್ತಿ ಸೇರಿದೆ? ಯೋಗ ಅನ್ನೋ ಪದದಲ್ಲೇ ಭಕ್ತಿ ಇದೆ. ಮತ್ತೆ ಕರ್ಮನ ಭಗವಂತನಿಗೋಸ್ಕರ ಮಾಡಿದ್ರೆ ಅದು ಕರ್ಮಯೋಗ, ಭಕ್ತಿ ಯೋಗ ಆಗಿ ಇದಾಗತ್ತೆ. ಕರ್ಮಯೋಗ ಯಾವತ್ತೂ ಭಕ್ತಿ ಯೋಗ ಆಗುದಿಲ್ಲ. ಯೋಗ ಅಂತ ಹೇಳುವಂತ ಒಂದು ಅಂಗ ಇದೆಯಲ್ಲ ಅದರಲ್ಲಿ, ಅಂದ್ರೆ ಭಗವಂತನಿಗೋಸ್ಕರ ಮಾಡುದು ಅಂತ ಹೇಳಿ ಇದೆಯಲ್ಲ, ಅದಕ್ಕೆ ಭಕ್ತಿ ಅಂತ ಹೇಳುದು. ಆ ಕರ್ಮ ಭಕ್ತಿ ಅಲ್ಲ. ಆ ಕರ್ಮ ಭಕ್ತಿ ಅಲ್ಲ. ಈಗ ನಾನು ಉದಾಹರಣೆ ಕೊಡ್ತೇನೆ. ನಾನು ಕೃಷಿ ಮಾಡ್ತಾ ಇದ್ದೇನೆ. ಆ ಕೃಷಿ ಅಂತ ಹೇಳುವಂಥದ್ದು ಭಕ್ತಿಯ? ಅಥವಾ ನಾನು ಕೃಷಿ ಮಾಡೋ ಕೆಲಸವನ್ನ ಇವುಗಳನ್ನ ಫಲವನ್ನ ದೇವರಿಗೆ ಅರ್ಪಿಸಿದಾಗ ಅದು ಭಕ್ತಿ ಅನ್ಸ್ಕೊಂಡು. ಆ ಕೆಲಸ ಭಕ್ತಿ ಆಗುದಿಲ್ಲ, ಆಗಲ್ಲ. ಫಲಗಳನ್ನ ದೇವರಿಗೆ ಅರ್ಪಿಸಿದಾಗ ನಾವು ಅದು ಭಕ್ತಿ ಅನ್ಸ್ಕೊಳ್ಳೋದು. ಅದೇ ರೀತಿ ಜ್ಞಾನದಲ್ಲಿ ನಾವು ಜ್ಞಾನ ಯೋಗದಲ್ಲಿ ದೇವರ ಬಗ್ಗೆ ತಿಳ್ಕೊಳ್ತೀವಲ್ವಾ, ಅದು ಜ್ಞಾನ ಯೋಗದಲ್ಲಿ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕಿಲ್ಲ. ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಜ್ಞಾನ ಯೋಗದಲ್ಲಿಲ್ಲ. ಜ್ಞಾನ ಯೋಗ ಅಂದ್ರೆ ಏನು? ಜ್ಞಾನ ಯೋಗ ನಿರಾಕಾರ ಬ್ರಹ್ಮನ ಬಗ್ಗೆ. ನಿರಾಕಾರ ಬ್ರಹ್ಮನಾದ ಕಾರಣ ಅಲ್ಲಿ ನಿಜವಾಗಿ ಯೋಗ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಏನಿದೆ? ಇಂದ್ರಿಯ ತೃಪ್ತಿ ಇದೆ. ಏನು ಇಂದ್ರಿಯ ತೃಪ್ತಿ? ನಾನು ಐಕ್ಯನಾಗಬೇಕು ಅಂತ ಹೇಳುವ ಇಂದ್ರಿಯ ತೃಪ್ತಿ. ಆದ ಕಾರಣ ಇಲ್ಲಿ ಯೋಗ ಇಲ್ಲ. ಆದ ಕಾರಣ ಯೋಗ ಇರುವುದು ಎಲ್ಲಿ? ಅದನ್ನ ಭಗವಂತನ ಕಡೆಗೆ ತಿರುಗಿಸಿದ್ರೆ ಮಾತ್ರ ಯೋಗ. ಅದೇ ರೀತಿ ಹಠ ಯೋಗ. ಕ್ಲಿಯರ್ ಆಯ್ತಲ್ಲ? ಇಲ್ಲಿ ಯೋಗ ಎಂಬ ಪದ ಭಕ್ತಿ,
ಹಠ, ಜ್ಞಾನ ಮತ್ತು ಕರ್ಮ ಅಂತ ಹೇಳುದು ಭೌತಿಕವಾದ ವಿಚಾರಗಳು, ಅದರಲ್ಲಿ ಆಧ್ಯಾತ್ಮಿಕ ವಿಚಾರ ಇಲ್ಲ. ಹಠಯೋಗ ಉದಾಹರಣೆಗೆ ಆಸನಾದಿಗಳು ಮಾಡ್ತಾ ಇರುವಂಥದ್ದು. ಆಸನ ಮಾಡುವಾಗ ಅದರಲ್ಲಿ ಏನಾದ್ರೂ ಭಕ್ತಿಯದ್ದು ಉಂಟಾ? ಭಕ್ತಿಯಿಂದ ಆಸನ ಮಾಡ್ತಾರೆ ಅಂತ ಹೇಳ್ಬೋದು. ಯಾರ ಭಕ್ತಿ? ಏನು ಭಕ್ತಿ? ಯಾವುದ್ರ ಬಗ್ಗೆ ಭಕ್ತಿ? ಕೃಷ್ಣ ಭಕ್ತಿ ಅಂತೂ ಇಲ್ಲ ಅದರಲ್ಲಿ. ಭಕ್ತಿ ಅಂತ ಹೇಳಿದ್ರೆ ಬರೀ ಕೃಷ್ಣ ಭಕ್ತಿ, ಬೇರೆ ಯಾವುದಕ್ಕೂ ಭಕ್ತಿ ಅಂತ ಹೇಳುದಿಲ್ಲ. ಬೇರೆ ಯಾವ ದೇವಾದಿ ದೇವತೆಗಳಿಗೆ ಮಾಡೋದಕ್ಕೆ ಭಕ್ತಿ ಅಂತ ಹೇಳುದಿಲ್ಲ. ಅದಕ್ಕೇನು ಹೇಳ್ತಾರೆ? ಬೇರೆ ಯಾವುದೋ ಪದ. ಯಾವ ಪದ? ಬೇರೆ ದೇವತೆಗಳಲ್ಲಿ ಶ್ರದ್ಧೆ, ಆದ್ರೆ ಬೇರೆ ದೇವತೆಗಳಿಗೆ ಅಥವಾ ಬೇರೆ ವಿಚಾರಕ್ಕೆ ಭಕ್ತಿ ಅಂತ ಹೇಳುದಿಲ್ಲ, ಶ್ರದ್ಧೆ ಅಂತ ಹೇಳಬಹುದು ಅಷ್ಟೇ. ಆದ ಕಾರಣ ಹಠಯೋಗದಲ್ಲಿ ಆಸನದಲ್ಲಿ ಶ್ರದ್ಧೆ, ಆಸನದಲ್ಲಿ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಏನಿದೆ ಭಕ್ತಿ ಬರ್ಲಿಕ್ಕೆ? ಭಕ್ತಿ ಅಂತ ಹೇಳಿದ್ರೆ ಕೃಷ್ಣ. ಕೃಷ್ಣ ಇಲ್ಲ ಅಂದ್ರೆ ಭಕ್ತಿ ಅಂತ ಹೇಳೋ ಪದಕ್ಕೆ ಬೆಲೆ ಇಲ್ಲ. ಭಕ್ತ ಅಂತ ಹೇಳಿದ್ರೆ ಕೃಷ್ಣನಿಗೆ ಸಂಬಂಧಪಟ್ಟ ಕಾರಣ ಅವನಿಗೆ ಭಕ್ತ. ಭಕ್ತಿ ಅಂತ ಹೇಳಿದ್ರೆ ಅದೇ ಅವನ ಕಡೆಗೆ ಹೋಗ್ಲಿಕ್ಕೆ ಆಗುವಂತ ಮಾರ್ಗ, ಅದಕ್ಕೋಸ್ಕರ ಭಕ್ತಿ. ಭಗವದ್ಗೀತೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಸಂಬಂಧಪಟ್ಟ ಕಾರಣ ಭಗವದ್ ಅಂತ ಬಂದದ್ದು, ಅವನು ಹೇಳಿದಂತ ಗೀತೆ. ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಠ, ಜ್ಞಾನ, ಕರ್ಮ ಯಾವುದು ಕೂಡ ಭಗವಂತನಿಗೆ ನೇರ ಸಂಬಂಧ ಇಲ್ಲದ ಕಾರಣ ಅದು ಯಾವುದು ಯೋಗ ಅಲ್ಲ. ಯೋಗ ಅಂತ ಹೇಳುವ ಪದ ಯಾವಾಗ ಸೇರ್ತದೆ ಆಗ್ಲೇ ಅದು ಯೋಗ ಆಗುದು. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅವ್ರು ಮಾಡುವಂತಹ ಕರ್ಮ, ಜ್ಞಾನ ಮತ್ತು ಹಠವನ್ನ ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಕಡೆಗೆ ತಿರುಗಿಸಿದ್ರೆ ಮಾತ್ರ, ಭಗವಂತನ ಕಡೆ ಹೋಗುವ ಮಾರ್ಗವನ್ನು. ಉದಾಹರಣೆಗೆ ಹಠಯೋಗದಲ್ಲಿ ಅಂತರ್ಯಾಮಿ ಪರಮಾತ್ಮನನ್ನ ಧ್ಯಾನ ಮಾಡುವ ಕಾರಣ, ಅಂತರ್ಯಾಮಿ ಪರಮಾತ್ಮನನ್ನು ಧ್ಯಾನ ಮಾಡುವ ಕಾರಣ ಅದನ್ನು ಹಠಯೋಗ ಅಂತಾರೆ. ಜ್ಞಾನಯೋಗದಲ್ಲಿ ಬ್ರಹ್ಮನ್ನನ್ನ ಜ್ಞಾನ, ಬ್ರಹ್ಮನ್ನ ಬಗ್ಗೆ ಚಿಂತನೆ ಮಾಡುವ ಕಾರಣ ಅದಕ್ಕೆ ಯೋಗ ಅಂತಾರೆ. ಕರ್ಮಯೋಗದಲ್ಲಿ ಭಗವಂತನಿಗೆ ಅಥವಾ ಕರ್ಮವನ್ನೇ ದೇವರು ಅಂತ ಚಿಂತನೆ ಮಾಡಿ ಅದನ್ನೇ ಅರ್ಪಿಸುವವರಿಗೆ ಯೋಗ ಆಗತ್ತೆ. ಈ ಯೋಗ ಪದ್ಧತಿಯಲ್ಲಿ ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿದೆ. ಇಲ್ಲಿ ಎಲ್ಲಿ ಕೂಡ ಸಂಪೂರ್ಣ ಭಕ್ತಿ ಇಲ್ಲ. ಆದ ಕಾರಣ ನಾವೆಲ್ಲ, ಹೆಚ್ಚಿನವರೆಲ್ಲ ಗೃಹಸ್ಥರು, ನಾವೆಲ್ಲರೂ ಬೇರೆ ಬೇರೆ ಕೆಲಸ ಕಾರ್ಯ ಮಾಡ್ತೇವೆ. ಆದ ಕಾರಣ ನಾವು ಸ್ವಲ್ಪ ಜಾಗ್ರತೆ ಮಾಡಿ, ನಾವು ಮಾತಾಜಿ ಹೇಳಿದಾಗೆ ನಾವು ಮಾಡೋ ಎಲ್ಲ ವಿಚಾರವನ್ನ ಸೆಂಟರ್ ಯಾರನ್ನ ಇಟ್ಕೊಳ್ಬೇಕು? ಭಗವಂತನನ್ನ. ಅದಕ್ಕೋಸ್ಕರ ವರ್ಣಾಶ್ರಮ ಧರ್ಮ, ಅದರಲ್ಲಿ ಮುಖ್ಯವಾಗಿ ದೈವ ವರ್ಣಾಶ್ರಮ ಧರ್ಮಕ್ಕೂ ಭಾಗವತ ಧರ್ಮಕ್ಕೂ ವ್ಯತ್ಯಾಸ ಇಲ್ಲ. ಈಗ ಉದಾಹರಣೆಗೆ ನಾವು ಅತ್ಯುತ್ತಮವಾದಂತಹ ಉದ್ಯೋಗ ಅದು ಕೃಷಿ ಮತ್ತು ಗೋರಕ್ಷೆ. ಕೃಷಿ ಮುಖ್ಯವಾಗಿ, ಅದರಲ್ಲಿ ಗೋ ಅಡಗಿದೆ. ಕೃಷಿ ಮಾಡುವಾಗ ಭಗವಂತನ ದಾಸಿಯಾದಂತಹ ಗೋಮಾತೆ ಇಲ್ಲದ್ರೆ ಕೃಷಿಯ ಶಬ್ದವೇ ಇಲ್ಲ. ಅದ ಕಾರಣ ಕೃಷಿಯಲ್ಲಿ ನಾವು ಗೋಮಾತೆಯನ್ನ ಬಳಸಿಕೊಂಡು, ಅಂದ್ರೆ ಗೋಮಾತೆಯ ಸೇವೆ ಅದರಲ್ಲಿ ಖಂಡಿತವಾಗಿದೆ. ಭೂಮಾತೆ ಮತ್ತು ಗೋಮಾತೆಯ ಸಂಯೋಗದಲ್ಲಿ ಸಿಗುವಂತ ಒಂದು ಲಾಭ ಇದೆಯಲ್ಲ ನಮಗೆ, ಅದನ್ನ ಭಗವಂತನಿಗೆ ಅರ್ಪಿಸಿದ್ರೆ ಅದು ವರ್ಣಾಶ್ರಮ ಧರ್ಮದಲ್ಲಿ ಮಾಡುವಂತಹ ಕೆಲಸ ಆಯಿತು. ಆ ಕೆಲಸಕ್ಕೂ ಭಕ್ತಿಗೂ ವ್ಯತ್ಯಾಸ ಇಲ್ಲ. ದೇವಸ್ಥಾನ ಕಟ್ಟುವಾಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆ ಒಂದೊಂದು ಶಬ್ದ ಕೂಡ ಎಲ್ಲಿ ವೃಂದಾವನದಲ್ಲಿ ಹೇಳ್ತಾರೆ. ವೃಂದಾವನದಲ್ಲಿ ಕೃಷ್ಣ ಬಲರಾಮ ದೇವಸ್ಥಾನ ಕಟ್ಟುವ ಸಮಯದಲ್ಲಿ ಆಗಿರುವಂತಹ ಒಂದೊಂದು ಶಬ್ದ, ಯಾವ ಶಬ್ದ? ಗ್ರಿಲ್ ಹೊಡೆಯುವುದಾಗಿರ್ಬಹುದು ಅಥವಾ ಸಿಮೆಂಟ್ ಹಾಕುವುದಿರ್ಬಹುದು, ಅದೆಲ್ಲ ಭೌತಿಕ. ಆದರೆ ಅವರು ಹೇಳ್ತಾರೆ ಇದು ಎಲ್ಲ ನನಗೆ ಕೀರ್ತನೆ ಅಂತ ಹೇಳ್ತಾರೆ ಭಗವಂತನ ದೇವಸ್ಥಾನ ಕಟ್ಟುವಾಗ. ಅದೇ ರೀತಿಯಲ್ಲಿ ನಾವೆಲ್ಲ ಈ ರೀತಿಯ ಕೃಷಿ ಮತ್ತು ಗೋರಕ್ಷೆಗೆ ಸಹಾಯ ಮಾಡುವಂತಹ ಅವಕಾಶವನ್ನು ನಾವು ಕಾಯ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ಈ ಸಿಟಿ ಯಾವತ್ತೂ ಪ್ರಜ್ವಲಿಸುವುದಿಲ್ಲ, ಯಾವತ್ತೋ ಒಂದು ದಿವಸ ಅದು ಡಿಮ್ ಆಗಲೇಬೇಕು. ಡಿಮ್ ಆಗತ್ತೆ, ಆಗದ್ದು ಸಂಶಯ ಇಲ್ಲ. ಆದ ಕಾರಣ ಕೃಷಿ ಗೋರಕ್ಷೆಗೆ ನಾವು ಇನ್ನೂ ಜಾಸ್ತಿ ಇಳಿಬೇಕು. ಯಾಕೆಂತ ಹೇಳಿದ್ರೆ ನಾವೆಲ್ಲ ಸಿಟಿಯಲ್ಲಿ ಚೆನ್ನಾಗಿ ತಿಂತಾ ಇದ್ದೇವೆ, ಹಣ ಕೊಟ್ಟು ಸಿಗ್ತದೆ ಅಂತ ಹೇಳಿ. ಅದು ಯಾರು ಮಾಡ್ತಿದ್ದಾರೆ? ಅದು ಮಾಡ್ತಾ ಇರುವಂಥದ್ದು ಕೃಷಿಕರು. ಅವ್ರು ಮಾಡ್ಲಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ನಮ್ಮಲ್ಲಿ ಎಷ್ಟು ಹಣ ಇದ್ರು ಶ್ರೀಲ ಪ್ರಭುಪಾದರು ಹೇಳಿದ ಹಾಗೆ ನಟ್ ಮತ್ತು ಬೋಲ್ಟ್ ಅನ್ನು ತಿನ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಇರಬಹುದು, ಕೆಲವರು ನಾನು ಪ್ರಾಯ ಆಯ್ತು ಇರಬಹುದು. ಆದ್ರೆ ನಮ್ಮ ಸಹಯೋಗ, ನಾವು ಅಲ್ಲಿಗೆ ಹೋಗುದು ಅಥವಾ ಇಂಡೈರೆಕ್ಟ್ ಆಗಿ ಅವರಿಗೆ ಯಾವ ರೀತಿಯಲ್ಲಿ ಉತ್ಸಾಹ ಹುರುಪನ್ನು ತುಂಬಿಸ್ಬೇಕು. ಆಗ ಏನಾಗ್ತದೆ, ನಮ್ಮ ಯಾರು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ರೂಪಗೋಸ್ವಾಮಿಗಳು ಹೇಳಿದ್ದಾರೆ, ಉತ್ಸಾಹಾತ್ ಸಾಹಸಾತ್ ಧೈರ್ಯ ತತ್ ಕರ್ಮ ಪ್ರವರ್ತನಾತ್ ಜನಸಂಗ ಪರಿತ್ಯಾಗಾತ್ ಷಡ್ಭಿರ್ಭಕ್ತಿರ್ ಪ್ರಸಿದ್ಧತಿ. ನಮ್ಮ ಭಕ್ತಿ ಹೇಗೆ ಮುಂದೆ ಮುಂದೆ ಹೋಗ್ತದೆ ಅಂತ ಹೇಳಿದ್ರೆ ಉತ್ಸಾಹ ನಾವು ಇರಬೇಕು, ಇನ್ನೊಬ್ಬರಿಗೆ ಉತ್ಸಾಹ ಕೊಡಬೇಕು. ನಾನು ಮಾತ್ರ ಉತ್ಸಾಹದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಹೇಗೆ ಸಾಧ್ಯ? ಯಾಕಂದ್ರೆ ಅದರಲ್ಲಿ ಅರ್ಥವೇ ಇಲ್ಲ. ನಾನು ಮಾತ್ರ ಉತ್ಸಾಹದಲ್ಲಿ ಇರ್ತೇನೆ ಅಂತ ಹೇಳಿದ್ರೆ 4 ದಿವಸ. ಯಾಕೆಂತ ಹೇಳಿದ್ರೆ ಇದು ಸಂಕೀರ್ತನೆ.
ಒಬ್ಬನೇ ಕೂತ್ಕು ಮಾಡೋದಲ್ಲ. ಆದ ಕಾರಣ ಒಬ್ರಿಗೊಬ್ರು, ಆದ ಕಾರಣ ನಾವು ಯಾವತ್ತು ಅದಾಗುದಿಲ್ಲ ಇದಾಗುದಿಲ್ಲ ಹೇಳಬಾರದು. ಎಲ್ಲವೂ ಆಗ್ತದೆ, ಎಲ್ಲದಕ್ಕೂ ಸಪೋರ್ಟು. ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಸಪೋರ್ಟು. ವರ್ಣಾಶ್ರಮದಲ್ಲಿ ಮಾಡುವಂತಹ ಗುರುಕುಲವಾಗಿರ್ಲಿ, ವರ್ಣಾಶ್ರಮ ಕಾಲೇಜ್ ಆಗಲಿ, ಅಥವಾ ಅಗ್ರಿಕಲ್ಚರ್ ಆಗಲಿ, ಅದಕ್ಕೆ ಸಪೋರ್ಟು. ದೇವಸ್ಥಾನ ಕಟ್ಟುವ ವಿಚಾರದಲ್ಲಿ ಕೂಡ ಸಪೋರ್ಟು, ಖಂಡಿತವಾಗಿ ಇಲ್ಲ ಅಂತ ಅಲ್ಲ. ಆದರೆ ಈ ಸಂದರ್ಭಕ್ಕೆ ನಮಗೆಲ್ಲ ಗೊತ್ತು ಏನಾಗ್ತಿದೆ ಅಂತ ಹೇಳಿ. ಉದಾಹರಣೆಗಳು ಸುಮಾರಿವೆ. ನಮಗೆ ನಿಜವಾಗಿ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ, ಆದ ಕಾರಣ ಅದು ನಮಗೆ ಮುಖ್ಯ. ನಮಗೆ ಬಿಡಿ, ನಮ್ಮ ಬಗ್ಗೆ ನಾವು ಚಿಂತನೆ ಬೇಡ. ಭಗವಂತನಿಗೆ ನಾವು ಏನು ಕೊಡ್ತಿದ್ದೇವೆ? ಭಗವಂತನಿಗೆ ವಿಷಪೂರಿತವಾದಂತ ಆಹಾರ ಕೊಟ್ಟು ಅದನ್ನು ನಾವು ಭಕ್ತಿ ಅಂತ ಹೇಳ್ತಾ ಇದ್ದೇವಲ್ಲ. ಅದನ್ನು ಉದಾಹರಣೆಗೆ ಈಗ ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಸಿಟಿಯಲ್ಲಿರುವವರು ಮಕ್ಕಳಿಗೆ, ನನ್ನ ಮಗುವಿಗೆ ನಾನು ಅಂತ ಆಹಾರ ಕೊಡುದಿಲ್ಲ, ನಾನ್ ತಿಂತೇನೆ, ನನ್ನ ಮಗುವಿಗೆ ಆಹಾರ ಕೊಡುದಿಲ್ಲ. ಯಾರಾದ್ರೂ ಕೇಳಿದ್ದೀರಾ ಈ ತರ ಹೇಳುದನ್ನ? ನನ್ನ ಮಗುವಿಗೆ ಆರ್ಗ್ಯಾನಿಕ್ ಕೊಡ್ತೇನೆ ಹೇಳೋರಿದ್ದಾರೆ, ಅಥವಾ ಒಳ್ಳೆ ತುಪ್ಪ ಕೊಡ್ತೇನೆ. ಅವರು ಭಕ್ತರೇನಲ್ಲ. ಕೇಳಿದ್ದೀರಾ ಯಾರಾದ್ರೂ ಈ ರೀತಿ ಹೇಳುವವರನ್ನ? ತುಂಬಾ ಜನ ಇದ್ದಾರೆ. ಆದ್ರೆ ಕೃಷ್ಣನಿಗೆ ನಾವೇನ್ ಕೊಡ್ತೇವೆ ಭಕ್ತರಾಗಿ? ನಾವು ಕೃಷ್ಣನಿಗೆ ಏನ್ ಕೊಡ್ತೇವೆ? ಕೃಷ್ಣನಿಗೆ ಕೊಡುದು ಅದೇ ಮಾರ್ಕೆಟ್ ಅಲ್ಲಿ ಏನ್ ಸಿಗ್ತಾ ಇದೆ ನಮ್ಗೆ ಗೊತ್ತಿಲ್ಲ, ಎಲ್ಲಿ ಹಾಕಿದ್ದಾರೆ ಗೊತ್ತಿಲ್ಲ, ಅದನ್ನ ತಗೊಂಡು ಬಂದು ತೊಳೆದು ಯುಕ್ತ ವೈರಾಗ್ಯ ಅಂತ ಹೇಳ್ತೇವೆ. ಅದಕ್ಕೆ ಕೆಲವರು ಭಕ್ತರು ಹೇಳ್ತಾರೆ ಗೋ ವಿತ್ ದ ಫ್ಲೋ ಅಂತ ಹೇಳಿ. ಕೇಳಿದಿರಾ? ಗೋ ವಿತ್ ದ ಫ್ಲೋ ಅಂದ್ರೆ ಹೇಗೆ ಗಾಳಿ ಬೀಸಿತು ಅದರ ಒಟ್ಟಿಗೆ ಹೋಗಿ, ಕಳ್ಳರ ಹೊಟ್ಟೆ ಕಳ್ಳನಾಗಿ, ಮಳ್ಳನೊಟ್ಟಿಗೆ ಮಳ್ಳನಾಗಿರಿ ಅಂತ ಹೇಳಿ. ಇದು ನಮ್ಮ ಶಾಸ್ತ್ರ ಅಲ್ಲ, ಇದು ಶಿಲ ಪ್ರಭುಪಾದರಿಗೆ ಅಪೋಸಿಟ್ ಹೋಗುವಂತ ಶಾಸ್ತ್ರ. ನಾವು ಯಾರು ಭಕ್ತರು ಈ ರೀತಿಯ ಚಿಂತನೆ ಮಾಡೋದು ತಪ್ಪು. ನಾವು ಈ ಅಂತ ಸಂಕಷ್ಟದಲ್ಲಿ, ಕರ್ಮಾನುಬಂಧದಲ್ಲಿ ಇದ್ದೇವೆ, ಆದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಭಗವಂತನಲ್ಲಿ ಬೇಡಬೇಕು. ನಾವು ಅದರಲ್ಲೇ ಇದ್ದೇವೆ, ತೊಂದರೆ ಇಲ್ಲ, ಹಾಗೆ ಇರುವ, ಒಟ್ಟಿಗೆ ಭಕ್ತಿ ಮಾಡುವ ಅಂತ ಹೇಳಿದ್ರೆ ಅದು ಮಿಶ್ರ ಭಕ್ತಿ ಆಯ್ತು. ಆಗ ಯಾವುದರ ಮಿಶ್ರ ಭಕ್ತಿ ಆಯ್ತು? ಯಾವುದರ ಜೊತೆ ಮಿಶ್ರ ಭಕ್ತಿ ಆಯ್ತು? ಇದು ಕರ್ಮದ ಜೊತೆ ಮಿಶ್ರ ಭಕ್ತಿ ಅಲ್ಲ, ವಿಕರ್ಮದ ಜೊತೆ ಮಿಶ್ರ ಆಯ್ತು ಭಕ್ತಿ. ವಿಕರ್ಮದ ಜೊತೆ ಮಿಶ್ರ ಆಯ್ತು, ಅಂತ ಡೇಂಜರ್ ಇದೆ. ವಿಕರ್ಮದ ಜೊತೆ ಮಿಶ್ರ ಭಕ್ತಿ ಆದ್ರೆ ಏನಾಗ್ತದೆ? ಅದು ಅನುಕೂಲ ಅಲ್ಲ, ಪ್ರತಿಕೂಲ ಭಕ್ತಿ. ಅನುಕೂಲ ಭಕ್ತಿ ಅಲ್ಲ. ಅದಕ್ಕೋಸ್ಕರ ನಮಗೆ ಅಷ್ಟು ಪ್ರೋಗ್ರೆಸ್ಸೇ ಗೊತ್ತಾಗುದಿಲ್ಲ. ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೇಳ್ತೇವೆ, ನಮಗೆ ಸಾಧನೆ ಗೊತ್ತಿದೆ, ನಾವೆಷ್ಟು ಟೊಳ್ಳು ಅಂತ. ಯಾಕಂತೇಳಿ ಹೇಳ್ತಾ ಇದ್ದೇವೆ ಎಷ್ಟೋ ನಾವೆಲ್ಲ ಪ್ರೀಚ್ ಮಾಡ್ಲಿಕ್ಕೆ, ಆದ್ರೆ ಪ್ರೀಚ್ ಮಾಡೋ ನಮಗೆ ಗೊತ್ತಾಗ್ತುಂಟು ನಾವೆಷ್ಟು ಟೊಳ್ಳು ಅಂತ ಹೇಳಿ. ಹೌದು, ಹೇಳ್ತಾ ಇದ್ದೇನೆ, ಶಾಸ್ತ್ರ ಹೇಳ್ತಾ ಇದ್ದೇನೆ, ನಾನು ಮಾಡ್ತಿಲ್ಲ, ಹೃದಯದಲ್ಲಿ ಗೊತ್ತುಂಟು. ಆದ ಕಾರಣ ನಾವೆಲ್ಲರೂ ಆ ಮಾಡುವವರನ್ನ ಐಡೆಂಟಿಫೈ ಮಾಡಬೇಕು, ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ರೀತಿಯಲ್ಲಿ ನಾವೆಲ್ಲ ಮುಂದೆ ಬರಬೇಕು. ಈ ಯೋಗ ಪದ್ಧತಿಯಲ್ಲಿ ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿದೆ. ನಾನು ಇದನ್ನು ನೀವು ಡಿವಿಯೇಟ್ ಆಗ್ತೇನೆ ಅನ್ಕೋಬಹುದು. ಡಿವಿಯೇಟ್ ಅಲ್ಲ, ಇದು ಪ್ರಾಕ್ಟಿಕಾಲಿಟಿ. ಕೃಷ್ಣ ಯಾವತ್ತೂ ಪ್ರಾಕ್ಟಿಕಲ್, ಇಂಪ್ರಾಕ್ಟಿಕಲ್ ಅಲ್ಲ. ಕೃಷ್ಣ ಇಂಪ್ರಾಕ್ಟಿಕಲ್ ಆದ್ರೆ ಇವತ್ತು ನಾವು ಭಗವದ್ಗೀತೆ ಓದ್ತಿರ್ಲಿಲ್ಲ. ಎಲ್ಲ ಬಿಟ್ಟು ಏನಾದ್ರೂ ಪರವಾಗಿಲ್ಲ ಭಕ್ತಿ ಮಾಡ್ತೇನೆ ಅಂತ ಹೇಳೋರು ಕೃಷ್ಣನನ್ನ ನಂಬುವವರು ಅಲ್ಲ, ಕೃಷ್ಣನ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡುವವರಲ್ಲ. ಏನಾದ್ರೂ ಪರವಾಗಿಲ್ಲ, ನನ್ನ ಭಕ್ತಿ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಆದ ಕಾರಣ ಇದು ಪ್ರಾಕ್ಟಿಕಲ್ ಸೈನ್ಸ್. ಈ ಯೋಗ ಪದ್ಧತಿಯಲ್ಲಿ ಈ ಯೋಗ ಪದ್ಧತಿಗಳಲ್ಲಿ ಭಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿದೆ. ಆದರೆ ಈ ಶ್ಲೋಕವು ವಿಶೇಷವಾಗಿ ಜ್ಞಾನ, ಕರ್ಮ, ಹಠ ಇವುಗಳ ಮಿಶ್ರಣವಿಲ್ಲದ ಪರಿಶುದ್ಧ ಭಕ್ತಿಯನ್ನೇ ಹೇಳಿದೆ. ಈ ಶ್ಲೋಕದಲ್ಲಿ ಪರಿಶುದ್ಧ ಭಕ್ತಿ ಅಂದ್ರೆ ನಾವೆಲ್ಲ ಭಕ್ತರು ಪರಿಶುದ್ಧ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕಿದ್ರೆ ವರ್ಣಾಶ್ರಮ ಧರ್ಮದ ಸಹಾಯ ಇಲ್ಲದೆ ಸಾಧ್ಯವೇ ಇಲ್ಲ. 100% ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಶುದ್ಧ ಮಾಡುದೇ ಅದು. ಶುದ್ಧ ಇಲ್ಲ ಅಂತ ಹೇಳಿದ್ರೆ ಹೇಗೆ ಶುದ್ಧ ಇಲ್ಲ ಇದ್ರೆ ಹೇಗೆ ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯ? ಪರಿಶುದ್ಧ ಅಂದ್ರೆ ಏನು, ಶುದ್ಧ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಶುದ್ಧ ಮತ್ತು ಪರಿಶುದ್ಧ ಅಂದ್ರೆ ಏನು? ಶುದ್ಧ ಅಂದ್ರೆ ಏನು? ಎರಡು ಇದೆ, ಶುದ್ಧ ಭಕ್ತಿ, ಪರಿಶುದ್ಧ ಭಕ್ತಿ. ಶುದ್ಧ ಅಂದ್ರೆ ಏನು? ಕ್ಲೀನ್. ಶುದ್ಧ. ಈ ಮೂರು ಗುಣಗಳಲ್ಲಿ ಶುದ್ಧ ಯಾವುದು? ಶುದ್ಧ ಅಂದ್ರೆ ಬಹಿರಂಗ ಅನ್ಸುತ್ತೆ ಪ್ರಭು. ಶುದ್ಧ ಅಂದ್ರೆ ಶುದ್ಧ ಅಂದ್ರೆ ಬಹಿರಂಗವಾಗಿ ಶುದ್ಧವಾಗಿರುವಂತದ್ದು, ಅಂದ್ರೆ ನಾವು ಕ್ಲೀನ್ ಆಗಿರೋದು, ನಮ್ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋದು. ಪರಿಶುದ್ಧ ಅಂದ್ರೆ ಮೋಸ್ಟ್ಲಿ ಇಂಟರ್ನಲ್ ಕ್ಲೀನಿಂಗು ಜೊತೆಗಿರುತ್ತೆ ಅನ್ಸುತ್ತೆ. ನೀವು ಬಾಹ್ಯಭ್ಯಂತರ ಶುಚಿ ಅಂತ ಹೇಳೋ ಶ್ಲೋಕವನ್ನು ಹೇಳ್ತಾ ಇದ್ದೀರಿ. ಇರ್ಲಿ, ತೊಂದ್ರೆ ಇಲ್ಲ. ಇಲ್ಲಿ ಬೇರೆ ವಿಚಾರ. ಇಲ್ಲಿ ಶುದ್ಧ ಭಕ್ತಿ ಮತ್ತು ಪರಿಶುದ್ಧ ಭಕ್ತಿ ಅಂದ್ರೆ ಏನು ಅಂತ. ಶುದ್ಧ ಭಕ್ತಿ ಅಂತ ಹೇಳಿದ್ರೆ ಏನು? ಶುದ್ಧ ಭಕ್ತಿ ಅಂತ ಹೇಳಿದ್ರೆ ಸತ್ವಗುಣದಲ್ಲಿ ಮಾಡುವಂತ ಭಕ್ತಿ.
ಸತ್ವಗುಣ ಅಂತ ಹೇಳಿದ್ರೆ ಶುದ್ಧ. ಪರಿಶುದ್ಧ ಭಕ್ತಿ ಅಂದ್ರೆ ಏನು? ಪ್ಯೂರ್ ಡಿವೋಷನ್ ಅಂದ್ರೆ ಹೇಳಿ ಸಂಸ್ಕೃತದಲ್ಲಿ. 3 ಗುಣಗಳನ್ನು ಮೀರಿ ಮಾಡುತ್ತೆ. ಅದರ ಹೆಸರು ಯಾವ್ದ್ರ ಹೆಸರು? ಭಾವನ ಪ್ರಭು, ಭಾವ, ಪ್ರೇಮ ತರನ. ಭಕ್ತಿ ಯೋಗ. ಕರೆಕ್ಟ್. ಭಕ್ತಿ ಯೋಗಕ್ಕೆ ಏನು ಹೆಸರು? ಪರಿಶುದ್ಧ ಭಕ್ತಿಗೆ ಇನ್ನೊಂದು ಹೆಸರೇನು? ಅಲ್ಲ, ಪರಿಶುದ್ಧಕ್ಕೆ ಇನ್ನೊಂದೇ, ಭಕ್ತಿಗಲ್ಲ, ಪರಿಶುದ್ಧಕ್ಕೆ ಇನ್ನೊಂದೇ ಹೆಸರೇನು? ಗುರುಮುಖೇನ ಟ್ರಾನ್ಸೆಂಡೆಂಟಲ್ ಅದರ ಹೆಸರೇನು? ಶುದ್ಧ ಸತ್ವ. ಕೇಳಿದಿರಾ? ಇನ್ನೊಂದು ಹೆಸರೇನು? ವಸುದೇವ ಸತ್ವ. ಕೇಳಿದಿರಾ? ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಸತ್ವಂ, ಈ ಸತ್ವಗುಣ ಯಾವಾಗ ಶುದ್ಧವಾಗಿ ವಿಶುದ್ಧ ಸತ್ವವಾಗ್ತದೆ ಅದಕ್ಕೆ ಪರಿಶುದ್ಧತೆ ಅಂತ ಹೇಳುವಂಥದ್ದು. ಅದ ಕಾರಣ ಭಕ್ತಿ ಅಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿದ್ರೆ 3 ಗುಣಗಳಿಂದ ಮೇಲ್ಪಟ್ಟದ್ದು, ಅದು ಯಾವತ್ತೂ ಪರಿಶುದ್ಧವೇ. ಆದ್ರೆ ನಾವು ಭಕ್ತರು ಅವರ ಗುಣಕ್ಕೆ ಅನುಗುಣವಾಗಿ ಭಕ್ತಿ ಮಾಡ್ತಾರೆ. ಅವರು ತಮ್ಮ ಗುಣದಲ್ಲಿಯೂ ಭಕ್ತಿ ಮಾಡಬಹುದು, ರಜೋಗುಣದಲ್ಲಿ ಮಾಡಬಹುದು, ಸತ್ವಗುಣದಲ್ಲೂ ಮಾಡಬಹುದು. ಆದ್ರೆ ಭಕ್ತಿ ಅಂತ ಹೇಳುವಂಥದ್ದು ಪರಿಶುದ್ಧ ಯಾವತ್ತು. ಆದ್ರೆ ವ್ಯಕ್ತಿ ತಮೋಗುಣ, ರಜೋಗುಣ ಮತ್ತು ಸತ್ವಗುಣದಲ್ಲಿ ಇರಬಹುದು. ಆದ ಕಾರಣ ಈ ಭಕ್ತಿಯ ಸಂಘದಿಂದ, ಯಾವ ಸಂಘದಿಂದ? ಪರಿಶುದ್ಧವಾದ ಭಕ್ತಿಯ ಸಂಘದಿಂದ ವ್ಯಕ್ತಿ ಕೂಡ ಪರಿಶುದ್ಧನಾಗ್ತಾನೆ. ತಗೊಳ್ತಾ ಇದ್ದೀರಾ ಪದಗಳನ್ನ? ಪರಿಶುದ್ಧ ಭಕ್ತಿಯ ಸಂಘದಿಂದ ವ್ಯಕ್ತಿ ಕೂಡ ಪರಿಶುದ್ಧನಾಗ್ತಾನೆ. ಅಂದ್ರೆ ಪರಿಶುದ್ಧ ಯಾವುದೆಲ್ಲ ಉಂಟು, ಕೃಷ್ಣ ಪರಿಶುದ್ಧ, ಕೃಷ್ಣನ ಭಕ್ತರು, ಅನನ್ಯ ಭಕ್ತರು ಪರಿಶುದ್ಧರು, ಕೃಷ್ಣನ ಎಲ್ಲ ವಿಚಾರಗಳು ಪರಿಶುದ್ಧ. ಅದರ ಸಂಘದಿಂದ ಶುದ್ಧನಾಗದ ಅವನು, ಅಂದ್ರೆ ಶುದ್ಧ ಸ್ಥಿತಿಗೆ ತಲುಪಿದ, ಸತ್ವಗುಣಕ್ಕೆ ತಲುಪಿದವನು ಪರಿಶುದ್ಧನಾಗ್ತಾನೆ. ತಮೋಗುಣದಲ್ಲಿ ಭಕ್ತಿ ಮಾಡಿದವನು ನಿಧಾನಕ್ಕೆ ರಜೋಗುಣದಲ್ಲಿ ಭಕ್ತಿ ಮಾಡಿ ಸತ್ವಗುಣದಲ್ಲಿ ಭಕ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಸತ್ವಗುಣದಿಂದ ಮುಂದೆ ಬಂದು ಪರಿಶುದ್ಧನಾಗ್ತಾನೆ. ಈಗ ನಾವೆಲ್ಲರೂ ಭಕ್ತಿ ಮಾಡ್ತಿದ್ದೇವೆ, ಆದರೆ ನಾವು ಸ್ವಲ್ಪ ಹೊತ್ತು ಸತ್ವಗುಣದಲ್ಲಿ ಇರ್ತೇವೆ, ಸ್ವಲ್ಪ ಹೊತ್ತು ತಮೋಗುಣದಲ್ಲಿ ಇರ್ತೇವೆ, ಸ್ವಲ್ಪ ಹೊತ್ತು ರಜೋಗುಣದಲ್ಲಿ ಇರ್ತೇವೆ. ನಮಗೆ ಗೊತ್ತಿಲ್ಲ ಯಾವಾಗ ನಮ್ಮನ್ನ ಯಾವಾಗ ನಮ್ಮನ್ನ ಗುಣಗಳು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳಿ. ಅದ ಕಾರಣ ತುಂಬಾ ದೂರ ಇದೆ ಹೋಗ್ಲಿಕ್ಕೆ. ಇದನ್ನ ಸರಿ ಮಾಡುವುದು ಯಾವುದು? ವರ್ಣಾಶ್ರಮ ಧರ್ಮ. ವರ್ಣಾಶ್ರಮ ಧರ್ಮದ ಉದ್ದೇಶವೇ ವ್ಯಕ್ತಿಯನ್ನ ಸತ್ವಗುಣಕ್ಕೆ ತಂದು ಸತ್ವಗುಣದಲ್ಲಿ ಭಕ್ತಿ ಮಾಡಿದವನನ್ನ ಶುದ್ಧ ಸತ್ವಕ್ಕೆ ಸುಲಭವಾಗಿ ಕೊಂಡೋಗುವಂತ ಒಂದು ಪ್ರಕ್ರಿಯೆ ಇದು. ಆಗ ಈ ಅನನ್ಯ ಚೇತಾಹ ಅಂತ ಹೇಳುವಂತ ಶುದ್ಧ ಭಕ್ತಿ ಮಾಡಲಿಕ್ಕೆ ನಮಗೆ ತುಂಬಾ ಸುಲಭ ಆಗ್ತದೆ. ಈ ಯೋಗ ಪದ್ಧತಿ ಅದಾಯ್ತು. ಆದರೆ ಈ ಶ್ಲೋಕವು ವಿಶೇಷವಾಗಿ ಜ್ಞಾನ, ಕರ್ಮ, ಹಠ ಇವುಗಳ ಮಿಶ್ರಣವಿಲ್ಲದ ಪರಿಶುದ್ಧ ಭಕ್ತಿಯನ್ನೇ ಹೇಳಿದೆ. ಆದ ಕಾರಣ ನಾವು ಯಾವಾಗ ವರ್ಣಾಶ್ರಮವನ್ನ ಫಾಲೋ ಮಾಡ್ತೇವೆ, ಅಲ್ಲಿ ಮಾಡುವಂತ ಕಾರ್ಯ ಅಂದ್ರೆ ನಮ್ಮ ಕೆಲಸಗಳು ಅದೆಲ್ಲ ಭಗವಂತನ ಸೇವೆ ಮಾಡುವ ಕಾರಣ ಅದು ತುಂಬಾ ಸುಲಭ ಮಾಡ್ತದೆ ನಮಗೆ. ಈಗ ನಾವೇ ಉದಾಹರಣೆ ಕೊಡುವ, ನಾವೆಲ್ಲರೂ ಸೇರಿ ಈಗ ಕೆಲಸ ಮಾಡ್ತಿದ್ದೇವೆ ಅಂತ ಇಟ್ಕೊಳ್ಳುವ. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅಥವಾ ನಾನೊಬ್ಬ ಡಾಕ್ಟರ್, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇರುವಾಗ ಅದನ್ನ ನಾನು ಭಕ್ತಿಗೆ ಕನೆಕ್ಟ್ ಮಾಡೋದು ತುಂಬಾ ಕಷ್ಟ. ಏನೋ ಕೋಡಿಂಗ್ ಮಾಡ್ತಾ ಇರ್ತೇನೆ, ಏನೋ ಕೋಡಿಂಗ್ ಮಾಡುವಾಗ ಅದನ್ನು ಏನು ನಾನು ಭಕ್ತಿಗೆ ಕನೆಕ್ಷನ್ ಮಾಡ್ತೇನೆ. ಯಾರ್ದು ಹಲ್ಲು ರಿಪೇರಿ ಮಾಡ್ತಿರ್ತೇನೆ, ಹೇಗೆ ಕನೆಕ್ಟ್ ಮಾಡ್ತೇನೆ? ಕಷ್ಟ ಆಗತ್ತೆ ಅದನ್ನು. ಯಾಕಂತ ಹೇಳಿದ್ರೆ ನಮಗೆ ಆ ರೀತಿ ಟ್ರೈನಿಂಗ್ ಸಿಕ್ಕಲೇ ಇಲ್ಲ. ಆ ಟ್ರೈನಿಂಗ್ ಸಿಕ್ಕಿದ್ರೆ ನಾವು ಮಾಡುವಂತಹ ಕೆಲಸಗಳು ಅದು ಶಾಸ್ತ್ರಕ್ಕೆ ಅನುಗುಣವಾದ ಕೆಲಸ ಆದ್ರೆ ಅದನ್ನ ಕನೆಕ್ಟ್ ಮಾಡೋದು ಸುಲಭ. ಶಾಸ್ತ್ರಕ್ಕೆ ಅನುಗುಣವಾದ ಕೆಲಸ ಅಲ್ಲ ಅಂತ ಹೇಳಿದ್ರೆ ಅದನ್ನು ಕನೆಕ್ಟ್ ಮಾಡೋದು ಕಷ್ಟ ಆಗ್ತದೆ ಭಗವಂತನಿಗೆ. ಆದ ಕಾರಣ ಈ ಮಿಶ್ರ ಭಕ್ತಿಯನ್ನು ನಾವು ಕಮ್ಮಿ ಮಾಡ್ತಾ ಶುದ್ಧ ಭಕ್ತಿಯನ್ನು ಮಾಡಲಿಕ್ಕೆ ಭಕ್ತರ ಆದೇಶದ ಮೇಲೆ, ಭಕ್ತರ ಗೈಡೆನ್ಸ್ ಮೇಲೆ ನಾವು ಪ್ರಯತ್ನ. ಅನನ್ಯ ಚೇತಾಹ ಎನ್ನುವ ಶಬ್ದದಲ್ಲಿ ಸೂಚಿಸಿದಂತೆ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಬಯಸುವುದಿಲ್ಲ. ತುಂಬಾ ಟಾಪ್ ಮೋಸ್ಟ್ ಇದು. ಕೃಷ್ಣನನ್ನು ಬಿಟ್ಟು ಬೇರೆ ಏನು ಬಯಸುವುದಿಲ್ಲ, ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೂ ಬಯಸುವುದಿಲ್ಲ. ನಮ್ಮಲ್ಲಿ ಯಾರಿದ್ದೇವೆ? ಭಾರಿ ಅಪರೂಪ ಅಲ್ವಾ? ಆದ ಕಾರಣ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾನಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ನಿಜವಾಗಿ ಸಂಪೂರ್ಣ ಭಕ್ತಿಯಲ್ಲಿ ಕೃಷ್ಣನನ್ನ ಹೇಗೆ ಅರ್ಥ ಮಾಡ್ತಾನೆ ಅಂಥವನು ಭಾರಿ ವಿರಳ, ಸಾಧ್ಯವಿಲ್ಲ.
ಅಂಥವರು ಭಾರಿ ವಿರಳ. ನಮ್ಮ ಗುರುವೃಂದ ಇರಬಹುದು, ನಮ್ಮ ಆಚಾರ್ಯರು ಇರಬಹುದು, ಶಿಲ ಪ್ರಭುಪಾದರು ಇರಬಹುದು. ಆದರೆ ನಾವು ಅಲ್ಲಿಗೆ ಎಷ್ಟು ಹತ್ತಿರ ಇದ್ದೇವೆ ಅಂತಲೂ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತು ಎಷ್ಟು ದೂರ ಇದ್ದೇವೆ ಅಂತ ಹೇಳಿ. ಪರಿಶುದ್ಧ ಭಕ್ತನು ಸ್ವರ್ಗಲೋಕಗಳಿಗೆ ಏರಬೇಕೆಂದು ಅಪೇಕ್ಷಿಸುವುದಿಲ್ಲ. ಅವನಿಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದಾಗಲಿ, ಮೋಕ್ಷವಾಗಲಿ, ಐಹಿಕ ತೊಡಕುಗಳಿಂದ ಬಿಡುಗಡೆಯಾಗಲಿ, ಕಷ್ಟದಿಂದ ಹೊರಗೆ ಬರ್ಲಿಕ್ಕೂ ಇಷ್ಟಪಡುವುದಿಲ್ಲ. ನಾವೆಲ್ಲ ಈಗ ಓದುವಾಗೆಲ್ಲ ಓದ್ತೇವಲ್ಲ, ಅಯ್ಯೋ ಮುಕ್ತಿ ಬೇಕು ನನಗೆ, ಕಷ್ಟದಿಂದ ಹೊರಗೆ ಬರಬೇಕು, ಅದಕ್ಕೆ ಪೂಜೆ ಇಲ್ಲ, ಅದಕ್ಕೆ ಕೃಷ್ಣನ ಸೇವೆ ಅಲ್ಲ. ಐಹಿಕ ತೊಡಕುಗಳಿಂದ ಬಿಡುಗಡೆಯಾಗಲಿ ಬೇಕಿಲ್ಲ. ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಶಿಕ್ಷಾಷ್ಟಕದಲ್ಲಿ, ನೆನಪಿದೆ ಯಾರಿಗಾದ್ರೂ? ಆಶ್ಲಿಷ್ಯ ವಾ ಪಾದರತಂ ಪಿನಸ್ತು ಮಾಮಾದರ್ಶನಂ ದರ್ಶನಾನ್ ಕರೋತು ವಾ. ಪರಮಾಹತು ಅದರ್ಶನಾತ್ ಮರ್ಮ ಹತಾಂ ಕರೋತ್ವ ಯಥಾ ದದಾತು ಲಂಪಟೋ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸಯೇವನಾಪರಃ. ಏನರ್ಥ? ನೀವು ನನ್ನನ್ನ ಸ್ವೀಕರಿಸಾದ್ರೂ ಸ್ವೀಕರಿಸ್ಬೋದು, ಇಲ್ಲ ಇದಾದ್ರೂ ಮಾಡ್ಬೋದು. ನನ್ನನ್ನು ದೂರ ತಿಡ್ಬೋದು, ನನ್ನನ್ನು ತುಳಿಬಹುದು, ನನ್ನನ್ನು ಏನಾದ್ರೂ ಮಾಡು ನೀನು, ಆದ್ರೆ ನಾನ್ ಮಾತ್ರ ನಿಮ್ಮನ್ನೇ ಒಪ್ಕೊಳ್ತೀನಿ. ಮತ್ ಪ್ರಾಣನಾಥಸ್ತು ಸಯೇವನಾಪರಃ. ನನಗೆ ಬೇರೆ ಯಾರಿಲ್ಲ, ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ನನಗೆ, ನೀನು ಏನು ಬೇಕಾ ಮಾಡುದು ನನಗೆ. ಇದು ಶುದ್ಧ ಭಕ್ತಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣ ನಮಗೆ ಹೇಗೆ ನಡಿಬೇಕು ನಾವು ಅಂತ ಹೇಳಿ ಕೃಷ್ಣ ಭಗವಂತನ ಭಕ್ತ ರೂಪವಾಗಿ ಬಂದು ನಮಗೆ ತೋರಿಸ್ತಿದ್ದಾರೆ. ಪರಿಶುದ್ಧ ಭಕ್ತನಿಗೆ ಬಯಕೆಯೂ ಇಲ್ಲ. ಯಾಕೆ ಬಯಕೆ ಇಲ್ಲ? ಭಗವಂತನ ಸೇವೆಯೇ ಅವನ ಬಯಕೆ. ಅದಕ್ಕೆ ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಇದರ ಬಗ್ಗೆ ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ದೇವೆ ಚೈತನ್ಯ ಚರಿತಾಮೃತದಲ್ಲಿ. ಚೈತನ್ಯ ಮಹಾಪ್ರಭುಗಳು ಹೇಳಿದಂತಹ ಒಂದು ವಾಕ್ಯ ಏನು ಹೇಳಿದ್ದಾರೆ? ಭುಕ್ತಿ ಮುಕ್ತಿ ಸಿದ್ಧಿ ಹೇಳಿ ಅದೇ ಶ್ಲೋಕವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಶಿಲ ಪ್ರಭುಪಾದರು. ಚೈತನ್ಯ ಚರಿತಾಮೃತದಲ್ಲಿ ಪರಿಶುದ್ಧ ಭಕ್ತನು ನಿಷ್ಕಾಮ ಎಂದರೆ ಸ್ವಹಿತದಲ್ಲಿ ಆಸಕ್ತಿ ಇಲ್ಲದವನು ಎಂದು ಕರೆದಿದೆ. ಅವನೊಬ್ಬನಿಗೆ ಪರಿಪೂರ್ಣ ಶಾಂತಿಯು ದೊರೆಯುತ್ತದೆ. ಯಾರಿಗೆ ಪರಿಪೂರ್ಣ ಶಾಂತಿ ದೊರೆಯುತ್ತದೆ? ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ನೆಕ್ಸ್ಟ್ ಶ್ಲೋಕ, ಅದರಲ್ಲಿ ಇನ್ನೊಂದು ಸೆಂಟೆನ್ಸ್, ವೈಯಕ್ತಿಕ ಲಾಭಕ್ಕಾಗಿ ಶ್ರಮಿಸುವವರಿಗೆ ಶಾಂತಿ ದೊರೆಯುವುದಿಲ್ಲ. ಜ್ಞಾನಯೋಗಿ, ಕರ್ಮಯೋಗಿ ಅಥವಾ ಹಠಯೋಗಿಗೆ ಸ್ವಾರ್ಥ ಆಸಕ್ತಿಗಳಿರುತ್ತದೆ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಎಲ್ಲ ಬೇರೆ ಯಾರ್ಯಾರು ಕಾಮಿಗಳಿರ್ತಾರೆ, ಕಾಮ ಅಂದ್ರೆ ಆಸೆ, ಡಿಸೈರ್ ಇರ್ತದೆ, ಅಂತ ಡಿಸೈರ್ ಇರುವವರೆಲ್ಲರೂ ಯಾವತ್ತೂ ಶಾಂತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಶಾಂತಿ. ಅವರಿಗೆ ಅಶಾಂತಿ ಇರುವುದು, ತಮೋ ಗುಣವೇ ಇರುವುದು. ತಮ ಅಂದ್ರೆ ಅಂಧಕಾರವೇ ಇರುವುದು. ಯಾರಿಗೆ ಜ್ಯೋತಿ ಇದೆ, ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಆ ಶ್ಲೋಕವನ್ನು ಶಿಲ ಪ್ರಭುಪಾದರಲ್ಲಿ ಹೇಳಿದ್ದಾರೆ. ಪರಿಶುದ್ಧ ಭಕ್ತನಿಗೆ ದೇವೋತ್ತಮ ಪರಮ ಪುರುಷನನ್ನು ಪ್ರಸನ್ನಗೊಳಿಸುವುದಲ್ಲದೆ ಬೇರೆ ಯಾವ ಅಪೇಕ್ಷೆಯೂ ಇರುವುದಿಲ್ಲ. ಕೃಷ್ಣ ಪ್ರೇಮ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಕೃಷ್ಣ ಪ್ರೇಮ ಸಿಗ್ಬೇಕಿದ್ರೆ ಏನ್ ಮಾಡ್ಬೇಕು? ಕೃಷ್ಣನ ಸೇವೆ ಮಾಡಬೇಕು. ನಾವೆಲ್ಲ ಪ್ರಯತ್ನ ಪಡುವುದು ಕೃಷ್ಣನನ್ನ ಅರ್ಥ ಮಾಡ್ಲಿಕ್ಕೆ, ಕೃಷ್ಣನನ್ನ ಸೇವೆ ಮಾಡ್ಲಿಕ್ಕೆ. ಅದೆರಡಿಲ್ದ್ರಿಂದಲೂ ಈ ಎರಡು ವಿಚಾರದಿಂದ ಕೃಷ್ಣನಿಗೆ ಖುಷಿ ಆಗ್ತದೆ. ಆದ ಕಾರಣ ವೈಷ್ಣವ ಸೇವೆ ಮತ್ತು ನಾಮ ಸಂಕೀರ್ತನೆ ತುಂಬಾ ಇಂಪಾರ್ಟೆಂಟ್. ಎರಡು ತುಂಬಾ ಇಂಪಾರ್ಟೆಂಟು. ಭಗವಂತನ ಪ್ರೀತಿ ಸಿಗ್ಲಿಕ್ಕೆ, ಭಗವಂತನ ಪಾದ ಚರಣದ ಧೂಳಿ ಸಿಗ್ಲಿಕ್ಕೆ ವೈಷ್ಣವ ಸೇವೆ ಮತ್ತು ನಾಮ ಸಂಕೀರ್ತನೆ. ನಿತ್ಯವೂ ಎಡಬಿಡದೆ ಜಪ. ಅದರಲ್ಲಿ ಕೂಡ ಎಡಬಿಡದೆ ಅಂದ್ರೆ ಒಂದು ಸಮಯ ಬಿಡದೆ ಮಾಡ್ಲಿಕ್ಕೆ ಪ್ರಯತ್ನ. ಅದಷ್ಟು ಸುಲಭ ಇಲ್ಲ, ಆದ್ರೆ ಹೇಳ್ಬೇಕು ನಾವಲ್ವಾ. ಆಯ್ತು, ಅರ್ಧ ಗಂಟೆ ಮಾತ್ರ ಮಾಡಿ ಅಂತ ಹೇಳುದ? ಯಾಕಂದ್ರೆ ತುಂಬಾ ಪರಂಪರೆಯಲ್ಲಿ ಆಗಿದೆ, ಜಪ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಾಡಿ ಸಾಕು. ಶಿಲ ಪ್ರಭುಪಾದರು ಹೇಳ್ತಾರೆ ನನ್ನಲ್ಲಿ ಇಲ್ಲ ಈಗ, ಇಲ್ಲಾದ್ರೆ ಶಿಲ ಪ್ರಭುಪಾದರು ನನ್ನಲ್ಲಿ ಇಲ್ಲ ಅಂದ್ರೆ ನಾನು ಎಷ್ಟೋ ಸಮಯ ಮಾಡುದಿಲ್ಲ. ಹಾಗೆ ಕತ್ತಲ್ಲಿ ಯಾವತ್ತು ಜಪಮಾಲೆ ಇಡಬೇಕು ಅಂತ ಹೇಳ್ತಾರೆ ಶಿಲ ಪ್ರಭು. ಆಗ ಯಾವಾಗ ನೆನಪು ಬರ್ತದೆ, ನೆನಪು ಬರುವಾಗಲ್ಲ, ಯಾವಾಗ ಕೈ ಕಾಲು ಮನಸ್ಸೆಲ್ಲ ಫ್ರೀ ಇರ್ತದೆ, ಏನು ಕೆಲಸ ಮಾಡುವಾಗ ಮನಸ್ಸಲ್ಲಿ ಹೇಳ್ತಾ ಇರ್ತದೆ, ಅದು ಬೇರೆ ಸಮಯದಲ್ಲಿ ಜಪಮಾಲೆ ಹಿಡ್ಕೊಂಡು ಜಪ ಮಾಡಬೇಕು ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ನೋಡಿರ್ಬಹುದು, ಭಕ್ತರೆಲ್ಲ ಜಪಮಾಲೆ ಹಿಡ್ಕೊಂಡು ಹೋಗುವವರು. ಆದ್ರೆ ಎಲ್ಲರೂ ತಮಾಷೆ ಮಾಡ್ತಾರೆ, ಇವರಿಗೇನು ಬೇರೆ ಕೆಲಸ ಇಲ್ಲ ಅಂತ ಹೇಳಿ. ಅವರು ಹೇಳುವವರಿಗೆ ಕೆಲಸ ಇಲ್ಲ, ಇವರಿಗೆ ಕೆಲಸ, ನಿಜವಾದ ಕೆಲಸ, ಪರಮಾರ್ಥ ಕೆಲಸ. ಅದು ಯಾವುದು? ಭಗವಂತನ ನಾಮಸ್ಮರಣೆ. ಯಾಕಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ ಮಾಡದೆ ಭಗವಂತನನ್ನ ಪ್ರಸನ್ನಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೈಷ್ಣವ ಸೇವೆ ಮಾಡದೆ ಭಗವಂತನನ್ನ ಪ್ರಸನ್ನಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಆದ ಕಾರಣ ವೈಷ್ಣವ ಸೇವೆಯಲ್ಲಿ ಗೋಮಾತೆಯ ಸೇವೆ, ವೈಷ್ಣವ ಸೇವೆ ಇದೆರಡು ತುಂಬಾ ಇಂಪಾರ್ಟೆಂಟ್. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಗೋವಿಂದನನ್ನ ಹೇಗೆ ಸಂಪ್ರೀತಗೊಳಿಸ್ಲಿಕ್ಕೆ ಸಾಧ್ಯ? ವೈಷ್ಣವರ ಸೇವೆ, ವೈಷ್ಣವರಲ್ಲಿ ಗೋಮಾತೆ ಕೂಡ ಬಂದಿದ್ದಾಳೆ. ವೈಷ್ಣವರ ಸೇವೆ, ಆಮೇಲೆ ಭಗವಂತನ ನಾಮ ಸಂಕೀರ್ತನೆ. ಪರಿಶುದ್ಧ ಭಕ್ತನಿಗೆ ದೇವೋತ್ತಮ ಪರಮ ಪುರುಷನನ್ನು ಪ್ರಸನ್ನಗೊಳಿಸುವುದಲ್ಲದೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ತುಳಸಿ ಮಾತೆಯ ಸೇವೆ, ವೃಕ್ಷದ ಸೇವೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಆದುದರಿಂದ ವಿಚಲಿತನಲ್ಲದ ಭಕ್ತಿ ಇರಿಸಿದವನಿಗೆ ತಾನು ಸುಲಭನು ಎಂದು ಭಗವಂತನು ಹೇಳುತ್ತಾನೆ. ಯಾಕಂದ್ರೆ ಭಕ್ತ ಬೇರೆ ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತಿಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಏನಿಲ್ಲ. ಭಕ್ತನೇನು? ಭಕ್ತ ಭಗವಂತನ ಸೇವೆ ಮಾತ್ರ. ಸೇವೆ ಮಾಡಿದ್ರೆ ಏನ್ ಮಾಡ್ತಾನೆ ಭಗವಂತ? ಭಗವಂತ ಸೇವೆ ಮಾಡಿದವರ ಸೇವಕನಾಗಿ ಬರ್ತಾನೆ. ಭಗವಂತ ಸೇವೆ ಮಾಡಿದವರ ಸೇವಕನಾಗಿ ಬರ್ತಾನೆ. ನಮಗೆಲ್ಲರಿಗೂ ಗೊತ್ತು, ತುಂಬಾ ಉದಾಹರಣೆಗಳಿವೆ, ಎಷ್ಟೋ ಉದಾಹರಣೆಗಳಿದೆ. ಭಗವಂತ ಸೇವಕನಾಗಿ ಅರ್ಜುನನಿಗೆ ಬಂದಿದ್ದಾರೆ, ಎಷ್ಟು ಜನರಿಗೆ, ಬಲಿ ಮಹಾರಾಜರಿಗೆ ಬಂದಿದ್ದಾರೆ. ಬಲಿ ಮಹಾರಾಜರಿಗೆ ಏನು ಸೇವೆ ಮಾಡ್ತಿದ್ದಾರೆ ಕೃಷ್ಣ? ಯಾರಿಗಾದ್ರೂ ಗೊತ್ತಾ? ಪಾತಾಳದಲ್ಲಿ ಬಾಗಲ್ ಕಾಯ್ತಾರೆ. ಬಾಗಿಲು ಕಾಯುವುದು, ಬಾಗಿಲು ಕಾಯುವ ಕೆಲಸ ಜಯ ವಿಜಯರು ಎಲ್ಲಿ ಮಾಡ್ತಾರೆ ಅದೇ ಕೆಲಸ ಇಲ್ಲಿ ಅವರಿಗೆ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಭಗವಂತ ಭಕ್ತನ ಸೇವೆ ಮಾಡ್ಲಿಕ್ಕೆ ಬರ್ತಾನೆ. ಅಂದ್ರೆ ಭಗವಂತನ ಸೇವೆ ಮಾಡಿದ ಭಕ್ತನ ಸೇವೆ ಕೂಡ ನಾವು ಮಾಡಬೇಕು. ಅದಕ್ಕೋಸ್ಕರ ಭಗವಂತನೇ ಅರ್ಜುನನಿಗೆ ಹೇಳ್ತಾರೆ, ನನ್ನನ್ನು ಪೂಜೆ ಮಾಡುವವರು ನನಗೇನು ಅಷ್ಟೇನು ಹತ್ತಿರ ಅಲ್ಲ, ನನ್ನ ಭಕ್ತರ ಪೂಜೆ ಯಾರು ಮಾಡ್ತಾರೆ ಅವ್ರು ನನಗೆ ಹತ್ತಿರ. ಅದಕ್ಕೋಸ್ಕರ ನಾವು ನಮ್ಮ ಗುರು ವೃಂದವರನ್ನೆಲ್ಲ, ನಾವು ಶಿಲ ಪ್ರಭುಪಾದರನ್ನ, ನಮ್ಮ ಗುರುಗಳನ್ನ ಎಲ್ಲರನ್ನ ಪೂಜೆ ಮಾಡ್ತೇವೆ. ಯಾಕಂದ್ರೆ ಅವರು ಸಾಕ್ಷಾತ್ ಭಗವಂತನ ನೇರ ದಾಸರು. ಆ ದಾಸರನ್ನು ನಾವು, ಭಗವಂತನ ದಾಸರನ್ನ ಸೇವೆ ಮಾಡಿದ್ರೆ ಏನಾಗ್ತದೆ? ಭಗವಂತನಿಗೆ ಖುಷಿ ಆಗ್ತದೆ. ಅದಕ್ಕೋಸ್ಕರ ವೈಷ್ಣವ ಸೇವಾ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್, ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವದನ್ನ ಭೌತಿಕ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ, ಅದು ತುಂಬಾ ತಪ್ಪು. ಯಾಕಂತ ಹೇಳಿದ್ರೆ ಭಕ್ತ ಯಾವತ್ತು ಭೌತಿಕ ಮನಸ್ಥಿತಿಯಲ್ಲಿ ಕಂಡ್ರು ಕೂಡ ಅದು ನಮಗೆ ಗ್ಯಾರಂಟಿ ಇಲ್ಲ. ಎಷ್ಟು ಅವನ ಹೃದಯದಲ್ಲಿ ಭಗವಂತನ ಕಡೆ ಭಕ್ತಿ ಇದೆ ನಮಗೆ ಗೊತ್ತಾ? ನಂಗಿಲ್ಲ, ಆದ್ರೆ ಭಕ್ತರಿಗಿದೆಯಲ್ಲ, ಭಕ್ತರಿಗಿದೆ. ಈ ರೀತಿಯ ಚಿಂತನೆಯಿಂದ ನಾವು ಭಕ್ತರ ಸೇವೆ ಮಾಡಬೇಕು. ಯಾವುದೇ ಆಗಿರ್ಲಿ, ಭಕ್ತ ಹೇಗೇ ಇರಲಿ, ನಾವು ಭಕ್ತರ ಸೇವೆಯನ್ನು ಬಿಡಬಾರದು. ಪರಿಶುದ್ಧ ಭಕ್ತನು ರಾಮ ನರಸಿಂಹರಂತೆ ಕೃಷ್ಣನ ಹಲವು ವೈಯಕ್ತಿಕ ರೂಪಗಳಲ್ಲಿ ಒಂದರ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಯಾವ್ದಾದ್ರು ಒಂದನ್ನೇ ಹಿಡಿದು, ಕೃಷ್ಣ ಆದರೆ ಕೃಷ್ಣ, ರಾಮ ಆದರೆ ರಾಮ, ಈ ರೀತಿಯಲ್ಲಿ ಫೋಕಸ್ ಮಾಡಿ. ಆದರೆ ಗೌಡಿಯ ವೈಷ್ಣವರಿಗೆ ಯಾರು? ಗೌಡಿಯ ವೈಷ್ಣವರಿಗೆ ಯಾರನ್ನ ಹಿಡ್ಕೊಳ್ಬೇಕು ಮುಖ್ಯವಾಗಿ? ಯಾರಾದ್ರೂ ಹೇಳ್ತೀರಾ? ರಾಧಾಕೃಷ್ಣ. ರಾಧಾಕೃಷ್ಣನ ಪೂಜೆ ಮಾಡ್ಲಿಕ್ಕೆ ನಮ್ಗೆ ಏನ್ ಯೋಗ್ಯತೆ ಇದೆ ಮಾತಾಜಿ? ಪ್ರಭುಪಾದನ್ನ ಹಿಡ್ಕೋಬೇಕು. ಓಕೆ, ಅವರು ಭಗವಂತ ಅಲ್ಲ, ಅವರು ಭಗವಂತನ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು. ಎಸ್, ಚೈತನ್ಯ ಮಹಾಪ್ರಭುಗಳು ಅವರು ಕೊಟ್ಟದ್ದು ನಮಗೆ. ಅವರು ಬೇರೆ ಬೇರೆ ಗುರು ಮುಖಾಂತರದಿಂದ ನಮಗೆ ಸಿಕ್ಕಿದೆ. ಯಾಕೆ ಚೈತನ್ಯ ಮಹಾಪ್ರಭುಗಳು? ಯಾರಾದ್ರೂ ಹೇಳ್ತೀರಾ? ಅವರೇ ಭಕ್ತಿನ ಅಂದ್ರೆ ಮತ್ತೆ ರಾಧಾಕೃಷ್ಣರ ಭಾವದಿಂದ ಅಲ್ಲ, ಅವರು ಇನ್ಕಾರ್ನೇಷನ್ ಸೇಮ್ ಕೃಷ್ಣ ಇನ್ಕಾರ್ನೇಷನ್, ಬಟ್ ಹಿ ಕೇಮ್ ಟು ಸ್ಪ್ರೆಡ್ ಭಕ್ತಿ ಅಗೇನ್. ಓಕೆ, ಕರೆಕ್ಟು. ಇನ್ನೇನಾದ್ರೂ ಆಡ್ ಮಾಡ್ಲಿಕ್ಕೆ ಯಾರಾದ್ರೂ ಹೇಳ್ತಿದ್ರಾ? ಅದು ಇನ್ನೊಬ್ರು ಯಾರು ಹೇಳಿದ್ರು? ಅವರು ಭಕ್ತ ಹೇಗಿರ್ತಾರೆ, ರಾಧಾ ರಾಣಿ ಅಷ್ಟು ಭಕ್ತಿಯಿಂದ ಕೃಷ್ಣನ್ ಇದ್ ಮಾಡ್ತಾರೆ ಅಲ್ವಾ, ಆ ರಸನ ಅನುಭವಿಸ್ಬೇಕು ಅಂತ ಕೃಷ್ಣ ಚೈತನ್ಯ ಪ್ರಭು ಆಗಿ ಬರ್ತಾರೆ. ರಾಧಾ ಭಾವದಲ್ಲಿ ಕೃಷ್ಣನೇ ಇಳಿದು ಬರ್ತಾರೆ. ಬರೀ ಕೃಷ್ಣ ಅಲ್ಲ, ರಾಧಾಕೃಷ್ಣ. ಹಾ, ಆದ ಕಾರಣ ಶ್ರೀಕೃಷ್ಣ ಚೈತನ್ಯ ರಾಧಾ ಕೃಷ್ಣ ನಾಹೇ ಅನ್ಯ. ನೆನಪಿಟ್ಕೊಳ್ಳಿ, ಚೈತನ್ಯ ಮಹಾಪ್ರಭುಗಳನ್ನ ನಾವು ಪೂಜೆ ಮಾಡುವುದಂದ್ರೆ ರಾಧಾಕೃಷ್ಣನನ್ನ ಸೇವೆ ಮಾಡುವ ಹಾಗೆ. ಆದರೆ ಅಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ರಾಧಾಕೃಷ್ಣರ ಸೇವೆ ಮಾಡ್ಲಿಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಚೈತನ್ಯ ಮಹಾಪ್ರಭುಗಳು ಅಷ್ಟು ಕೆಳಗೆ ಬಿದ್ದು ನಮಗೋಸ್ಕರ, ಅವರು ಕೆಳಗೆ ಬೀಳಿಲ್ಲ, ನಮಗೋಸ್ಕರ ಅವರು ಕೆಳಗೆ ಇಳಿದು ಬಂದು ಏನ್ ಮಾಡ್ತಿದ್ದಾರೆ? ನಮಗೆ ಆ ಸೇವೆಯ ಭಾಗ್ಯ ಕೊಡ್ತಿದ್ದಾರೆ. ರಾಧಾಕೃಷ್ಣರೇ ಬಂದದ್ದು. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಾಹೇ ಅನ್ಯ.
ಆದ ಕಾರಣ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆದ ಕಾರಣ ಚೈತನ್ಯ ಮಹಾಪ್ರಭುಗಳನ್ನ ಗುರುಮುಖೇನ ನಾವೆಲ್ಲರೂ ಪೂಜೆ ಮಾಡ್ಬೋದು, ಎಲ್ಲರೂ ಪೂಜೆ ಮಾಡ್ಬೋದು. ಅದಕ್ಕಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಹಾಗೆ ಹೇಳಿ ನಾನ್ ವೆಜ್ ಕೊಡ್ಲಿಕ್ಕೆ ಆಗೋದಿಲ್ಲ, ಆನಿಯನ್ ಗಾರ್ಲಿಕ್ ಹಾಕಿದ್ದು ಕೊಡ್ಲಿಕ್ಕೆ ಆಗೋದಿಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಅಂತ ಹೇಳಿದ ಕೂಡಲೇ ಏನು ಬೇಕಾದ್ರೂ ಮಾಡಬಹುದು ಎಂಬ ವಿಚಾರ ಅಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಅಂತ ಹೇಳಿದ್ರೆ ಮೈಲಿಗೆ ಅಂತ ಹೇಳುವಂಥದ್ದು ಜಾಸ್ತಿ ಇಲ್ಲ. ಆದ್ರೂ ಮಾಡಿದಷ್ಟು ಉತ್ತಮ. ಯಾಕಂದ್ರೆ ಯಾವತ್ತೂ ಶುದ್ಧರಾಗ್ಲಿಕ್ಕೆ ಪ್ರಯತ್ನ ಪಡುವುದು. ಏನು ಪ್ರಯೋಜನ, ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಅಂತ ಹೇಳಿ ನಾವು ಏನೇನೋ ಮಾಡುವ ಉದ್ದೇಶದಲ್ಲಿ ಮಾತಾಡುವುದಲ್ಲ ಇದು. ಆದ ಕಾರಣ ನಾವು ಈಗ ಪ್ರಗತಿ ಹೊಂದಲಿಕ್ಕೆ ಚೈತನ್ಯ ಮಹಾಪ್ರಭುಗಳನ್ನು ಹಿಡಿದ್ರೆ ನಾವು ಗೋಲೋಕಕ್ಕೆ ಹೋಗುವಾಗ 2 ಲೀಲೆಯಲ್ಲಿ ಭಾಗಿಯಾಗ್ಲಿಕ್ಕೆ ಆಗ್ತದೆ, ಕೃಷ್ಣ ಲೀಲೆ ಮತ್ತು ಚೈತನ್ಯ ಲೀಲೆ. ಯಾಕಂದ್ರೆ ಅಲ್ಲಿ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ 2 ವೃಂದಾವನಕ್ಕೂ ವ್ಯತ್ಯಾಸ ಇಲ್ಲ. ಯಾವ ವೃಂದಾವನ? ಭೌಮ ವೃಂದಾವನ ಮತ್ತು ಯಾವುದು ಮಾಯಾಪುರದದ್ದು, ಅದಕ್ಕೇನು ಹೇಳ್ತಾರೆ? ಗೌಪ್ಯ ವೃಂದಾವನ. ಈ ಗೌಪ್ಯ ವೃಂದಾವನ ಅಂದ್ರೆ ವೃಂದಾವನವೇ ಅದು. ಆದ ಕಾರಣ ನಾವು ಅದರಲ್ಲಿ ವ್ಯತ್ಯಾಸ ಕಾಣಬಾರದು. ನಾನು ವೃಂದಾವನಕ್ಕೆ ಹೋಗ್ಲಿಲ್ಲ, ಮಾಯಾಪುರಕ್ಕೆ ಹೋಗಿ ಬಂದೆ, ಈ ಸಲ ವೃಂದಾವನಕ್ಕೆ ಹೋಗ್ಲಿಲ್ಲ. ಒಳ್ಳೆ ವಿಚಾರ, ಆದ್ರೆ ಅದರಲ್ಲಿ ವ್ಯತ್ಯಾಸ ಕಾಣಬಾರದು. ಹೋಗ್ಬೇಕು, ಆಸೆ ಇರಬೇಕು, ಆದ್ರೆ ವ್ಯತ್ಯಾಸ ನೋಡಬಾರದಲ್ಲಿ. ಭಕ್ತನು ಈ ಯಾವುದೇ ದಿವ್ಯ ರೂಪಗಳಲ್ಲಿ ಭಕ್ತಿ ಸೇವೆಯ ಮೂಲಕ ತನ್ನ ಮನಸ್ಸನ್ನು ಸ್ಥಿರಗೊಳಿಸಬಹುದು. ಇಂತಹ ಭಕ್ತರಿಗೆ ಇತರ ಯೋಗಗಳ ಅಭ್ಯಾಸಿಗಳನ್ನು ಪೀಡಿಸುವ ಸಮಸ್ಯೆಗಳ ಕಾಟವಿಲ್ಲ. ಇಂತಹ ಭಕ್ತರಿಗೆ ಇತರ ಯೋಗಗಳ ಅಭ್ಯಾಸಿಗಳನ್ನು ಪೀಡಿಸುವ ಸಮಸ್ಯೆಗಳ ಕಾಟವಿಲ್ಲ. ಇತರ ಯೋಗ ಅಭ್ಯಾಸಿಗಳನ್ನು ಯಾವುದು ಪೀಡಿಸ್ತದೆ? ಯಾರಾದ್ರೂ ಹೇಳ್ತೀರಾ? ಇತರ ಯೋಗ ಅಭ್ಯಾಸ ಮುಖ್ಯವಾಗಿ ಬೇರೆ ಬೇರೆ ಜ್ಞಾನ ಯೋಗಿ ಆಗಿರ್ಬೋದು, ಅಷ್ಟಾಂಗ ಯೋಗಿ ಆಗಿರ್ಬೋದು, ಕರ್ಮಯೋಗಿ ಆಗಿರ್ಬೋದು. ಯಾವುದು ಪೀಡಿಸ್ತದೆ? ಮಾಯೆ. ಓಕೆ, ಮಾಯೆ ಎಲ್ಲಿರುವುದು? ಮಾಯೆ ಅಂದ್ರೆ ಆಶೆ ಆಕಾಂಕ್ಷೆಗಳು. ಎಸ್, ಡಿಸೈರ್. ಅದೆಲ್ಲಿರುವುದು? ಇಂದ್ರಿಯಗಳಿಗೆ. ಎಲ್ಲಿರುವುದು ಆಸೆ ಆಕಾಂಕ್ಷೆ? ಎಲ್ಲಿರುವುದು? ಮನಸ್ಸು. ಅವರಿಗೆ ಪ್ರಾಬ್ಲಮ್ ಮನಸ್ಸು. ಆದ್ರೆ ಭಕ್ತರಿಗೆ ಮನಸ್ಸು ಪ್ರಾಬ್ಲಮ್ ಇಲ್ಲ. ಯಾಕೆ? ಯಾವಾಗ್ಲೂ ಕೃಷ್ಣನಲ್ಲೇ ಮನಸ್ಸನ್ನ ಕೃಷ್ಣನಿಗೆ ಕೊಟ್ಟಿದ್ದಾರೆ. ಮಾತಾಜಿ ಹೇಳಿದಾಗೆ ಯಾರು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ? ಯಾರು ಉದಾಹರಣೆ? ನಾವು ಕೊಡ್ಲಿಲ್ಲ, ಆದ್ರೆ ಉದಾಹರಣೆ ಕೊಡ್ಬೋದು ನಾವು. ನಾನು ಕೊಟ್ಟಿಲ್ಲ ಮನಸ್ಸನ್ನ ಕೃಷ್ಣನಿಗೆ, ಆದ್ರೆ ಕೊಟ್ಟವರು ಯಾರಿದ್ದಾರೆ? ಶ್ರೀಲ ಪ್ರಭುಪಾದರು, ನಮ್ಮ ಗುರುವರು, ಎಲ್ಲರೂ. ಆದ್ರೆ ಒಬ್ಬ ರಾಜ ಕೊಟ್ಟಿದ್ದಾನೆ. ಅದರದ್ದು ಉದಾಹರಣೆ ಯಾರಿಗಾದ್ರೂ ನೆನಪಿದ್ಯಾ? ಅಂಬರೀಷ್ ಮಹಾರಾಜ. ಮೊದಲನೆಯ ಪದವೇ ಏನ್ ಹೇಳಿದ್ದು? ಸವೈ ಮನಃ ಕೃಷ್ಣ ಪದಾರವಿಂದಯೋರ್. ಅವನ ಮನಸ್ಸು ಯಾವತ್ತು ಎಲ್ಲಿರ್ತದೆ? ಅವನ ಕಣ್ಣು, ಮನಸ್ಸು ಎಲ್ಲವೂ ಕೃಷ್ಣನ ಪಾದ ತಳಗಳಲ್ಲಿ ಇರ್ತದೆ. ಅದರ ಅರ್ಥ ಏನು? ಭಕ್ತನಾದವನು ಭಗವಂತನ ದಾಸನಾಗ್ಲಿಕ್ಕೆ ಪ್ರಯತ್ನ. ಸಂಪೂರ್ಣವಾಗಿ ತನ್ನ ಮನಸ್ಸನ್ನ ಭಗವಂತನ, ಏನು ಪ್ರಾಬ್ಲಮೇ ಇಲ್ಲ. ಆದರೆ ನಮಗೆ ಕರ್ಮದಲ್ಲಿ ತೊಡಗಿದವರಿಗೆ, ಜ್ಞಾನದಲ್ಲಿ ತೊಡಗಿದವರಿಗೆ, ಯೋಗದಲ್ಲಿ ತೊಡಗಿದವರಿಗೆ ಮನಸ್ಸನ್ನು ಹಿಡಿದು ಎಳೆಯುವುದೇ ಕೆಲಸ. ಅಲ್ಲಿ ಹೋಗ್ತದೆ, ಅಲ್ಲಿಂದ ಇಳಿಯುದು, ಇಲ್ಲಿ ಹೋಗ್ತದೆ, ಇಲ್ಲಿಂದ ಎಳೆಯುವುದು. ಹಗ್ಗ ಜಗ್ಗಾಟವೇ ನಮಗೆ ಇರುವಂಥದ್ದು ಜೀವನದಲ್ಲಿ. ಏನಾಗ್ತದೆ ಆಗ? ಪ್ರೊಸೆಸ್ ಸ್ಲೋ ಆಗ್ತದೆ, ಕಾಂಪಿಟಿಷನ್ ನಡೀತದೆ, ವಿನ್ನೇ ಆಗೋದಿಲ್ಲ. ವಿನ್ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬನೇ ರಾಜ ಇರಬೇಕು. ಆ ರಾಜಾದಿರಾಜ ಕೃಷ್ಣ. ನಮಗೆ ಕೃಷ್ಣನ ಪಾದ ತಳದಲ್ಲಿ ನಾವಿದ್ರೆ ನಮಗೆ ಅಷ್ಟು ಸುಖ ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಸ್ಯಾಹಂ ಸುಲಭ ಪಾರ್ಥ ಅಂತ ಹೇಳಿದ್ದಾರೆ ಭಗವಂತ. ಅಂಥವರಿಗೆ, ಯಾರು ನನ್ನ ಪಾದ ತಳದಲ್ಲಿ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡುವವರಿಗೆ ನಾನು ತುಂಬಾ ಸುಲಭ. ಬೇರೆಯವರಿಗೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನನ್ನ ಮಾಯೆಗೆ ಒಪೋಸಿಟ್ ಆಗಿ ಸ್ವಿಮ್ ಮಾಡ್ಲಿಕ್ಕೆ ಪ್ರಯತ್ನ ಸಾಧ್ಯ ಇಲ್ಲ ಅವರಿಗೆ. ನಾನೇ ಕ್ರಿಯೇಟ್ ಮಾಡಿದ್ದು, ಅದರ ಹಿಂದೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ನನ್ನನ್ನು ಸರೆಂಡರ್ ಆದ್ರೆ ಮಾತ್ರ ಸಾಧ್ಯ. ಭಕ್ತಿಯೋಗವು ಬಹು ಸರಳವಾದದ್ದು, ಪರಿಶುದ್ಧವಾದದ್ದು ಮತ್ತು ಅಭ್ಯಾಸ ಮಾಡಲು ಸುಲಭವಾದದ್ದು. ಹರೇ ಕೃಷ್ಣ ಸಂಕೀರ್ತನೆಯಿಂದಲೇ ಪ್ರಾರಂಭ ಮಾಡಬಹುದು. ಭಗವಂತನು ಎಲ್ಲರ ವಿಷಯದಲ್ಲಿಯೂ ಕರುಣಾಮಯನು. ಆದರೆ ನಾವು ಆಗಲೇ ವಿವರಿಸಿದಂತೆ ಅತ್ತಿತ್ತ ಚಲಿಸದೆ ಸದಾ ತನ್ನನ್ನೇ ಸೇವಿಸುವವರ ವಿಷಯದಲ್ಲಿ ಆತನಿಗೆ ವಿಶೇಷ ಒಲವು. ಇಂತಹ ಭಕ್ತರಿಗೆ ಭಗವಂತನು ಅನೇಕ ರೀತಿಗಳಲ್ಲಿ ನೆರವಾಗುತ್ತಾನೆ. ಅದ ಕಾರಣ ತನ್ಮಯವಾಗಿ ಒಂದೇ ವಿಷಯದಿಂದ ಭಕ್ತರು ಸೇವೆ ಮಾಡಿದ್ರೆ ಅಂತ ಭಕ್ತರು ಇಷ್ಟ ಕೃಷ್ಣನಿಗೆ.
ಬೇರೆಯವರು ಇಷ್ಟ ಇಲ್ಲ ಅಂತಲ್ಲ, ಬೇರೆಯವರಿಗೆ ಕೂಡ ಸಹಾಯ ಮಾಡ್ತಾನೆ. ಆದರೆ ಇಂತಹ ಭಕ್ತರಿಗೆ ಜಾಸ್ತಿ. ವೇದಗಳಲ್ಲಿ ಹೇಳಿದಂತೆ, ಯಾವುದು ಕಠೋಪನಿಷತ್ತಲ್ಲಿ ಹೇಳಿದ್ದು, ಯಂ ಏವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಂ. ಸಂಪೂರ್ಣವಾಗಿ ಶರಣಾಗತನಾಗಿ ಪರಮಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಪರಮಪ್ರಭುವನ್ನು ವಾಸ್ತವವಾಗಿ ಅವನು ಇರುವಂತೆ ಅರಿಯಬಲ್ಲ. ತುಂಬಾ ಇಂಪಾರ್ಟೆಂಟು. ಸಂಪೂರ್ಣವಾಗಿ ಶರಣಾಗತನಾಗಿ, ಅದು ಯಾವಾಗ ನಮ್ಗೆ ಗೊತ್ತಿಲ್ಲ, ಪ್ರಯತ್ನ. ಸಂಪೂರ್ಣವಾಗಿ ಶರಣಾಗತನಾಗಿ, ಯಾಕೆಂದ್ರೆ ಶ್ರದ್ಧೆ ಇಲ್ಲದ್ರೆ ಶರಣಾಗಲಿಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆ ಬರುವುದು ಹೇಗೆ? ಸೇವೆಯಿಂದ. ಅದ ಕಾರಣ ಫಸ್ಟಿಗೆ ಸೇವೆಯೇ ಇಂಪಾರ್ಟೆಂಟ್. ಪರಮಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ಪರಮಪ್ರಭುವನ್ನು ವಾಸ್ತವವಾಗಿ ಅಂದ್ರೆ ಸತ್ಯವಾಗಿ, ನಿಜವಾಗಿ, ಶಾಸ್ತ್ರ ಪ್ರಕಾರ ಅವನು ಇರುವಂತೆಯೇ ಅರಿಯಬಲ್ಲ. ಆಸ್ ಇಟ್ ಈಸ್. ಹೇಗೆ ಶಿಲಪ್ರಭುಪಾದರು ಭಗವದ್ಗೀತೆ ಬರೆದಿದ್ದಾರೆ, ಅದು ಕೃಷ್ಣ ಅವರಿಗೆ ನೇರ ಹೇಳಿಕೊಟ್ಟದನ್ನು ಹಾಗೇ ಬರೆದಿದ್ದಾರೆ. ಅದಕ್ಕೋಸ್ಕರ ಆಸ್ ಇಟ್ ಈಸ್. ನಾವೆಲ್ಲ ಬರೆದರೆ ಆಸ್ ಇಟ್ ಈಸ್ ಆಗುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 10ನೇ ಅಧ್ಯಾಯದಲ್ಲಿ ತೇಷಾಂ ಸತತ ಯುಕ್ತಾನಾಂ, ಆ ಶ್ಲೋಕದಲ್ಲಿ ಲಾಸ್ಟ್ ಸೆಂಟೆನ್ಸ್, ದದಾಮಿ ಬುದ್ಧಿ ಯೋಗಂ ತಂ ತೇನ ಮಾಂ ಉಪಯಾಂತಿತೆ ಹೇಳಿರುವಂತೆ, ದದಾಮಿ ಬುದ್ಧಿಯೋಗಂ ತಂ, ಅದು ಯಾರಿಗೆ ಸಿಗುವುದು? ಸತತಯುಕ್ತನಿಗೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ತೇನ ಮಾಂ ಉಪಯಾಂತಿತೆ. ನಾನು ಯಾರು ಯಾವತ್ತು ನನ್ನನ್ನ, ಕೃಷ್ಣ ಹೇಳ್ತಾ ಇರುವಂಥದ್ದು, ಸತತವಾಗಿ ಭಕ್ತಿ ಮಾಡ್ತಾರೆ, ಈ ರೀತಿಯ ಭಕ್ತಿ ಮಾಡ್ತಾರೆ, ಶುದ್ಧ ಭಕ್ತಿ ಮಾಡ್ತಾರೆ, ಅಂಥವರಿಗೆ ಏನ್ ಮಾಡ್ತೇನೆ ನಾನು? ಬುದ್ಧಿ ಕೊಡ್ತೇನೆ. ಯಾವ ಬುದ್ಧಿ? ಭಕ್ತಿ ಕೊಡ್ತೇನೆ. ಆ ಭಕ್ತಿಯಿಂದ ಏನಾಗ್ತದೆ? ನನ್ನ ಕಡೆಗೆ ಬರ್ತಾರೆ ಅವರು. ಏನ ಮಾಮುಪಯಾಂತಿತೆ. ಅಂತಿಮವಾಗಿ ತನ್ನ ದಿವ್ಯ ರಾಜ್ಯದಲ್ಲಿ ಸೇರುವಂತೆ ಭಗವಂತನು ಇಂತಹ ಭಕ್ತನಿಗೆ ಅಗತ್ಯವಾದ ಬುದ್ಧಿಯನ್ನು ದಯಪಾಲಿಸುತ್ತಾನೆ. ನಾವೆಲ್ಲರೂ ಸೇರಿ, ಜೊತೆಯಲ್ಲಿ ಸೇರಿ ಈ ರೀತಿಯ ಭಾವನೆಯಿಂದ ಭಗವಂತನ ಸೇವೆ ಎಲ್ಲರೂ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಬೆಳಿಗ್ಗಿಂದ ರಾತ್ರಿವರೆಗೆ ಎಷ್ಟಾಗುತ್ತೋ ಅಷ್ಟು ಈ ಭಗವಂತನ ಚರ್ಚೆ, ಭಗವಂತನ ಬಗ್ಗೆ ಚಿಂತನೆ, ಭಕ್ತರ ಸೇವೆ, ಆಮೇಲೆ ಭಗವಂತನ ನಾಮಸ್ಮರಣೆ, ಈ ರೀತಿಯದೆಲ್ಲ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಇದನ್ನೆಲ್ಲ ತೊಡಗಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಧಾನವಾಗಿ ನಾವು ಪ್ರಭುಪಾದರ ಕರುಣೆಯಿಂದ, ಭಕ್ತರ ಕರುಣೆಯಿಂದ ಶುದ್ಧ ಭಕ್ತರಾಗಿ ಭಗವಂತನ ನಿತ್ಯ ದಾಸರಾಗಲಿಕ್ಕೆ ಸಾಧ್ಯ ಇದೆ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶಿಲ ಪ್ರಭುಪಾದ ಕಿ ಜೈ.